ಜ್ಞಾನದ ಮಾತುಗಳನ್ನೇ ಮಾತನಾಡುತ್ತಾರೆ. ಪರಚಿಂತನ್ ನಹಿ ಕರೆಂಗೆ, ಪರಚಿಂತನ್ ಎಂದೂ ಮಾಡುವುದಿಲ್ಲ. ಏಕಾಂತ ಮೇ ಜಾಕರ್ ವಿಚಾರ ಸಾಗರ್ ಮಂಥನ್ ಕರೆಂಗೆ, ಏಕಾಂತದಲ್ಲಿ ಹೋಗಿ ವಿಚಾರ ಸಾಗರ ಮಂಥನ ಮಾಡ್ತಾರೆ. ಬಾಬಾ ಮತ್ತೊಂದು ಪ್ರಶ್ನೆ ತಿಳಿಸ್ತಾ ಇದ್ದಾರೆ. ಇಸ್ ಸೃಷ್ಟಿ ಡ್ರಾಮಾಗೆ ಕೋನ್ಸ ರಾಜ್ ತುಮ್ ಬಚ್ಚೋ ಹಿ ಸಮಜ್ತೆ ಹೋ. ಈ ಸೃಷ್ಟಿ ನಾಟಕದ ಯಾವ ರಹಸ್ಯವನ್ನ ತಾವು ಮಕ್ಕಳು ಮಾತ್ರ ತಿಳ್ಕೊಂಡಿದ್ದೀರಿ, ಅರ್ಥಕೊಂಡಿದ್ದೀರಿ? ಈ ಸೃಷ್ಟಿ ನಾಟಕದ ಯಾವ ರಹಸ್ಯವನ್ನು ನೀವು ಮಕ್ಕಳೇ ಅರ್ಥಕೊಂಡಿದ್ದೀರಿ? ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ. इस सृष्टि में कोई भी चीज सदा कायम नहीं है शिवाय एक बाप के. ಬಾಬಾ ಹೇಳ್ತಿದ್ದಾರೆ, ಈ ಸೃಷ್ಟಿಯಲ್ಲಿ ಒಬ್ಬ ತಂದೆಯ ಹೊರತು ಯಾವ ವಸ್ತುವು ಶಾಶ್ವತವಲ್ಲ. ಈ ಸೃಷ್ಟಿಯಲ್ಲಿ ಒಬ್ಬ ತಂದೆಯ ವಿನಃ ಮತ್ಯಾವುದೇ ವಸ್ತು ಶಾಶ್ವತವಲ್ಲ. पुरानी दुनिया की आत्माओं को नई दुनिया में ले जाने के लिए कोई तो चाहिए. ಹಳೆಯ ಜಗತ್ತಿನಲ್ಲಿರುವ ಆತ್ಮಗಳನ್ನು ಹೊಸ ಜಗತ್ತಿನಲ್ಲಿ ಕರೆದುಕೊಂಡು ಹೋಗ್ಲಿಕ್ಕೆ ಯಾರಾದರೂ ಬೇಕಲ್ವಾ? यह भी ड्रामा का राज तुम बच्चों की समझते हो, तुम बच्चों ही समझते हो. ಈ ನಾಟಕದ ರಹಸ್ಯವನ್ನು ತಾವು ಮಕ್ಕಳೇ ತಿಳ್ಕೊಳ್ತಾ ಇದ್ದೀರಿ. ಬಾಬಾ ಮೊದಲನೇ ಪ್ರಶ್ನೆ ತಿಳಿಸಿದ್ರು, ಜ್ಞಾನದ ಆಸಕ್ತಿ ಇರುವ ಅಥವಾ ಜ್ಞಾನದ ಅಭಿರುಚಿ ಇರುವ ಮಕ್ಕಳ ಲಕ್ಷಣ ಏನು ಅಂತೇಳಿ. ಅದಕ್ಕೆ ಬಾಬಾ ಉತ್ತರದಲ್ಲಿ ಹೇಳಿದ್ರು, ಅವರು ಯಾವಾಗ್ಲೂ ಜ್ಞಾನದ ಮಾತುಗಳನ್ನೇ ಮಾತಾಡ್ತಾ ಇರ್ತಾರೆ, ಪರ ಚಿಂತನೆ ಮಾಡೋದಿಲ್ಲ. ಅವ್ರ ಇವ್ರ ಮಾತು, ಅಲ್ಲಿಯ ವಿಚಾರ, ಇಲ್ಲಿಯ ವಿಚಾರ, ಈ ಜಗತ್ತಿನ ವಿಚಾರ ಮಾತಾಡೋದಿಲ್ಲ. ಹೆಚ್ಚು ಏಕಾಂತದಲ್ಲಿ ಹೋಗಿ ಜ್ಞಾನದ ಮಂಥನ ಮಾಡ್ತಾರೆ, ಚಿಂತನೆ ಮಾಡ್ತಾರೆ, ನೆನಪು ಮಾಡುವ ಪಾಯಿಂಟ್ಸ್ ಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಇವರು ಜ್ಞಾನದ ಅಭಿರುಚಿ ಇರುವ ಮಕ್ಕಳ ಲಕ್ಷಣ. ಬಾಬಾ ಮತ್ತೊಂದು ಪ್ರಶ್ನೆ ತಿಳಿಸಿದ್ರು, ಈ ಸೃಷ್ಟಿ ನಾಟಕದಲ್ಲಿ ಯಾವ ರಹಸ್ಯವನ್ನ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ? ಅದಕ್ಕೆ ಬಾಬಾ ಉತ್ತರದಲ್ಲಿ ಹೇಳಿದ್ರು, ಈ ಸೃಷ್ಟಿ ನಾಟಕದಲ್ಲಿ ಪ್ರತಿಯೊಂದು ವಸ್ತು ಖಾಯಂ ಆಗಿಲ್ಲ, ಶಾಶ್ವತವಾಗಿಲ್ಲ, ಅದು ಬದಲಾಗ್ತಾ ಇರುತ್ತೆ. ಪತೀತ ಇದ್ದಿದ್ದು ಸತೋ ಪ್ರಧಾನ ಇದ್ದದ್ದು ತಮೋ ಪ್ರಧಾನ ಆಗುತ್ತೆ, ಹೊಸದಿರೋದು ಹಳೇದಾಗ್ತಾ ಹೋಗುತ್ತೆ, ಬದಲಾಗ್ತದೆ. ಆದ್ರೆ ಒಬ್ಬ ತಂದೆ ಮಾತ್ರ ಶಾಶ್ವತ, ಅವರು ಎಂದೂ ಬದಲಾಗೋದಿಲ್ಲ. ಹಾಗಾಗಿ ಈ ಹಳೆಯ ಜಗತ್ತನ್ನ, ಆತ್ಮಗಳನ್ನ ಹೊಸ ಜಗತ್ತಿನಲ್ಲಿ ಕಳಿಸ್ಕೊಡ್ಲಿಕ್ಕೆ ಯಾರಾದ್ರೂ ಬೇಕಲ್ವಾ? ಹಾಗಾಗಿ ಶಿವಬಾಬಾ ಒಬ್ರೇ ಶಾಶ್ವತ ಆಗಿದ್ದಾರೆ. ಈ ನಾಟಕದ ರಹಸ್ಯವನ್ನ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ ಅಂತ ಹೇಳಿ ಬಾಬಾ ಹೇಳಿದ್ರು. ಓಂ ಶಾಂತಿ. रूहानी बच्चों प्रति पुरुषोत्तम संगम पर आने वाले बाप समझा रहा है. ತಾವೆಲ್ಲ ಮಕ್ಕಳ ಪ್ರತಿಯಾಗಿ ಸಂಗಮಯುಗದಲ್ಲಿ, ವಿಶೇಷವಾಗಿ ಪುರುಷೋತ್ತಮ ಸಂಗಮಯುಗದಲ್ಲಿ ಬರುವಂತ ತಂದೆ ತಿಳಿಸ್ಕೊಡ್ತಿದ್ದಾರೆ. ಇವತ್ತು ಬಚ್ಚೆ ಸಮಸ್ತೆ ಹೇ ಹಮ್ ಬ್ರಾಹ್ಮಣ್ ಹೇ. ಶಿವಬಾಬಾ ಬರ್ತಿದ್ದಂಗೆ ತಾವು ಮಕ್ಕಳು ತಿಳ್ಕೊಳ್ತೀರಿ, ಈಗ ನಾವು ಬ್ರಾಹ್ಮಣರಾಗಿದ್ದೇವೆ. अपने को ब्राह्मण समझते हो वही भी भूल जाते हो. ಬಾಬಾ ಹೇಳ್ತಿದ್ದ, ನಿಮ್ಮನ್ನ ನೀವು ಬ್ರಾಹ್ಮಣ ಅಂತ ನೆನ್ಪಿಟ್ಕೋತೀರಾ, ಇಲ್ಲ ಅದನ್ನು ಮರ್ತೋಗ್ತಿದ್ದೀರಾ? ಅದನ್ನು ಮರೆಯುವಂತಿಲ್ಲ. ಬ್ರಾಹ್ಮಣೋ ಕೋ ಅಪ್ನಾ ಕುಲ್ ನಹಿ ಬುಲಾತೆ ಹೇ ಬೋಲ್ತೆ ಹೇ. ಹಾಗೆ ಬಾಬಾ ಹೇಳ್ತಾರೆ, ಅಲ್ಲಿಯ ಬ್ರಾಹ್ಮಣ ಕುಲದವರು ತಮ್ಮನ್ನ ತಾವು ನಾವು ಬ್ರಾಹ್ಮಣ ಕುಲದವರು ಅಂತೇಳಿ ಎಂದೂ ಮರೆಯೋದಿಲ್ಲ. ತುಮಕೋ ಬಿ ಯಹ ಜರೂರ್ ಯಾದ್ ರಹನಾ ಚಾಹಿಯೆ.
ಹಾಗೆ ತಾವು ಮಕ್ಕಳು ಮುಖವಂಶಾವಳಿ ಬ್ರಾಹ್ಮಣರಿಗೂ ಕೂಡ ನಾವು ಬ್ರಾಹ್ಮಣರು ಅನ್ನೋದು ಎಂದು ಮರಿಬಾರ್ದು ಅಂತ ಬಾಬಾ ಹೇಳ್ತಾರೆ. ಬ್ರಾಹ್ಮಣರ ನಿಯಮ, ಬ್ರಾಹ್ಮಣರ ಕಾಯ್ದೆ, ಬ್ರಾಹ್ಮಣರ ಶ್ರೀಮತ, ತಾವೆಷ್ಟು ಶ್ರೇಷ್ಠ ಇದ್ದೀರಿ ಅನ್ನೋದು ಮರಿಬಾರ್ದಾಗಿದೆ. ಏಕ ಬಾಪ್ ಯಾದ್ ರಹೆ ತೋ ಬೇಡ ಪಾರ್ ಹೇ. ನೀವು ಈಗ ಬ್ರಾಹ್ಮಣರಿಗೆ ಒಬ್ಬ ತಂದೆ ನೆನಪಿದ್ರೆ ಸಾಕು, ಜೀವನ ಪಾರಾಗ್ಬಿಡುತ್ತೆ. ಸಂಗಮ್ ಪರ್ ತುಮ್ ನಯಿ ನಯಿ ಬಾತೆ ಸುನ್ತೆ ಹೋ ತೋ ಉಸ್ಕಾ ಚಿಂತನ್ ಚಲ್ನಾ ಚಾಹಿಯೆ. ಬಾಬಾ ಹೇಳ್ತಾರೆ, ಸಂಗಮಿಗದಲ್ಲಿ ಬ್ರಾಹ್ಮಣರಾಗಿ ಹೊಸ ಹೊಸ ಮಾತುಗಳನ್ನ ಕೇಳ್ತಿದ್ರಿ. ಈ ಹಿಂದಿನ ಜನ್ಮದಲ್ಲಿ ಎಲ್ಲೂ ಕೇಳಿರ್ಲಿಲ್ಲ ಅಂತ ಎಲ್ಲ ಹೊಸ ಹೊಸ ಮಾತುಗಳನ್ನ ಕೇಳ್ತಾ ಇದ್ರಿ. ಹಾಗಾಗಿ ಆ ಹೊಸ ಮಾತುಗಳ ಬಗ್ಗೆ ಚಿಂತನೆ ನಡೀತಾ ಇರ್ಬೇಕಾಗಿದೆ. ಬುದ್ಧಿಯಲ್ಲಿ ಮನನ ಮಾಡ್ಬೇಕು. ಯಾಕೆಂದ್ರೆ ಹೊಸ ನಿಯಮ, ಹೊಸ ಮಾತು ಅವೆಲ್ಲವೂ ಸತ್ಯಗಕ್ಕಾಗಿಯೇ ಬರುವಂತದ್ದು. ಹಾಗಾಗಿ ಚಿಂತನ ಮಾಡ್ತಾ ಇರ್ಬೇಕಾಗಿದೆ. ಜಿಸ್ಕೋ ವಿಚಾರ ಸಾಗರ್ ಮಂಥನ್ ಕಹಾ ಜಾತಾ ಹೈ. ಹೀಗೆ ತಾವು ಬ್ರಾಹ್ಮಣರು ಈ ಹೊಸ ಮಾತುಗಳನ್ನ ಚಿಂತನೆ ಮಾಡೋದಕ್ಕೆ ವಿಚಾರ ಸಾಗರ ಮಂಥನ ಅಂತ ಹೇಳಿ ಹೇಳಲಾಗುತ್ತೆ. ತುಮ್ಹು ರೂಪ ಬಸಂತ್. ಬಾಬಾ ಹೇಳ್ತಾರೆ, ತಾವು ಬ್ರಾಹ್ಮಣರೇ ರೂಪ ಬಸಂತರು, ಜ್ಞಾನವನ್ನ ತಿಳ್ಕೊಂಡಿರೋರು, ಯೋಗಿ ಆಗಿರುವಂತವ್ರು. ತುಮಾರಿ ಆತ್ಮ ಮೇ ಸಾರಾ ಜ್ಞಾನ ಭರ್ ಜಾತಾ ಹೈ ತೋ ರತ್ನ ನಿಕಲ್ನಾ ಚಾಹಿಯೆ. ತಾವು ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ತುಂಬಲ್ಪಡ್ತಾ ಇದೆ. ತುಂಬುತ್ತಾ ಇದೆ ಅಂದ್ರೆ ಅರ್ಥ ರತ್ನಗಳೇ ಹೊರ ಬರ್ಬೇಕು. ಬುದ್ಧಿಯಲ್ಲಿ ಏನ್ ತುಂಬಿಕೊಳ್ಳುತ್ತೆ ಅದೇ ಬಾಯಿಂದ ಹೊರ ಬರುತ್ತೆ. ಹಾಗಾಗಿ ಬುದ್ಧಿಯಲ್ಲಿ ರತ್ನಗಳನ್ನೇ ತುಂಬಿಕೊಳ್ತೀರಂದ್ರೆ ಹೊರಗ್ ಬರ್ಬೇಕಾಗಿರೋದು ಕೂಡ ರತ್ನಗಳೇ ಅಂತ ಬಾಬಾ ಹೇಳ್ತಾರೆ. ಬುದ್ಧಿಯಲ್ಲಿ ಕಲ್ಲುಗಳು ತುಂಬಿಕೊಂಡ್ರೆ ಕಲ್ಲುಗಳೇ ಹೊರಗ್ ಬರುತ್ತೆ. ಹಾಗಾಗಿ ರತ್ನ ತುಂಬ್ಕೋತಿದ್ರಂದ್ಮೇಲೆ ರತ್ನಗಳೇ ಹೊರ ಬರ್ಬೇಕಾಗಿದೆ. ಅಪನೇಕು ಸಮझाना है हम ಸಂಗಮಿಗಿ ಬ್ರಾಹ್ಮಣ ಹೇ. ತಾವು ಮಕ್ಕಳು ತಿಳ್ಕೊಳ್ಬೇಕಾಗಿದೆ, ನಾವು ಸಂಗಮಿಗಿ ಬ್ರಾಹ್ಮಣರು. ಹೊಸ ಹೊಸ ಮಾತುಗಳನ್ನ ತಿಳ್ಕೊಳ್ತಾ ಇದೀವಿ, ಜ್ಞಾನದ ರತ್ನಗಳನ್ನ ತುಂಬಿಕೊಳ್ತಾ ಇದೀವಿ. ಕೊಯಿ ತೋ ಯಹ ಬಿ ಸಮಸ್ತೆ ನಹಿ ಹೇ. ಕೆಲವರಂತೂ ನಾವು ಬ್ರಾಹ್ಮಣರು ಅನ್ನೋದು ಕೂಡ ಇಲ್ಲಿರೋರು ಕೂಡ ತಿಳ್ಕೊಳ್ಳೋದಿಲ್ಲ, ಮರ್ತು ಹೋಗ್ಬಿಡ್ತಾರೆ. ಅಗರ್ ಅಪನೆ ಕೋ ಸಂಗಮಿಗಿ ಸಮझो तो सतयुग के झाड़ देखने में आए ಅವರು ಅಥಾ ಖುಷಿ ಬಿ ರಹೆ. ತಾವು ಯಾವಾಗ ಸಂಗಮಿಗೆ ಬ್ರಾಹ್ಮಣರು ನಾವು ಅಂತೇಳಿ ತಿಳ್ಕೊಳ್ತಿರೋ, ಅಷ್ಟು ನಿಶ್ಚಯದಲ್ಲಿರ್ತಿರೋ, ತಮ್ಗೆ ಸತ್ಯುಗದ ವೃಕ್ಷ ಕಾಣಿಸುತ್ತೆ. ಬಾಬಾ ಹೇಳ್ತಾರೆ, ನಿಮ್ಮ ಅಲ್ಲಿಯ ಆಧಾರ ಈ ಸಂಗಮ ಯುಗ ಆಗಿದೆ. ಹಾಗಾಗಿ ನೀವು ಅಲ್ಲಿ ಏನ್ ಪದವಿ ಪಡ್ಕೊಳ್ತೀರಿ, ಅಲ್ಲಿಯ ವಾತಾವರಣ, ಅಲ್ಲಿಯ ದೇವತೆಗಳ ಗುಣ ಲಕ್ಷಣಗಳು ಎಲ್ಲವೂ ಕಾಣಿಸ್ತಾ ಹೋಗುತ್ತೆ. ಹಾಗಾಗಿ ನೀವು ಅಪಾರ ಖುಷಿಯಲ್ಲಿರ್ತೀರಿ. ಬಾಪ್ ಜೋ ಸಮझाते हैं वह अंदर रिपीट होना चाहिए. ಬಾಬಾರವ್ರು ಏನೆಲ್ಲ ಹೇಳ್ಕೊಡ್ತಿದ್ದಾರೆ, ಜ್ಞಾನ ತಿಳಿಸ್ತಿದ್ದಾರೆ, ಜ್ಞಾನದ ಮಾತು ಹೇಳ್ತಿದ್ದಾರೆ, ಅವೆಲ್ಲ ಒಳಗೊಳಗೆ ರಿಪೀಟ್ ಆಗ್ತಾ ಇರ್ಬೇಕಾಗಿದೆ. ಬಾಬಾ ಇವತ್ತಿಂತ ಮಾತು ಹೇಳಿದ್ರು, ಹಿಂಗ್ ಹೇಳಿದ್ರು ಅಂತೇಳಿ ರಿಪೀಟ್ ಮಾಡ್ಕೊಳ್ಳಿ, ಮನನ ಮಾಡಿರಿ. ಹಮ್ ಸಂಗಮಿ ಪರ್ ಹೇ ಯಹ ಬಿ ತುಮಾರೇ ಸಿವಾಯ್ ಅವ್ರ ಕೋಯಿ ಕೋ ಪತಾ ಹಿ ನಹಿ. ತಾವು ಸಂಗಮೇಘದಲ್ಲಿದ್ದೀರಿ, ಅದರಲ್ಲೂ ವಿಶೇಷವಾಗಿ ಪುರುಷೋತ್ತಮ ಸಂಗಮೇಘದಲ್ಲಿದ್ದೀರಿ ಅನ್ನುವಂಥದ್ದು ತಾವು ಮಕ್ಕಳು ಬಿಟ್ರೆ ಮತ್ತೆ ಯಾರಿಗೂ ಗೊತ್ತಿಲ್ಲ. संगम युग की पढ़ाई टाइम भी लेती है. यहाँ एक ही पढ़ाई है, नर से नारायण, ನರಕವಾಸಿ ಸೇ ಸ್ವರ್ಗವಾಸಿ ಬನಾನೆ ಕಿ. ಬಾಬಾ ಹೇಳ್ತಾರೆ, ಈ ಸಂಗಮ ಯುಗದ ವಿದ್ಯೆನೆ, ಇದೇ ಸಮಯದ ವಿದ್ಯೆನೆ ಇದು ನರನಿಂದ ನಾರಾಯಣ ಮಾಡುವಂತ ವಿದ್ಯೆ ಅಥವಾ ನರಕವಾಸಿಗಳನ್ನ ಸ್ವರ್ಗವಾಸಿಯನ್ನಾಗಿ ಮಾಡುವಂತ ವಿದ್ಯೆ ಆಗಿದೆ ಅಂತ ಬಾಬಾ ಹೇಳ್ತಾರೆ. ಯಾದ್ ರಹನೆ ಸೇವಿ ಖುಷಿ ರಹೆಂಗೆ. ಈ ಒಂದು ಮಾತು ನೆನಪಿದ್ರೆ ಸಾಕು, ಎಷ್ಟು ಖುಷಿಯಲ್ಲಿರ್ತೀರಿ. ಹಂಸೋ ದೇವತಾ ಸ್ವರ್ಗವಾಸಿ ಬನ್ ರಹೆ. ನಾವೇ ಬ್ರಾಹ್ಮಣರೇ ಈಗ ಸ್ವರ್ಗವಾಸಿ ಆಗ್ತಾ ಇದೆ, ಎಷ್ಟು ಖುಷಿ ಇರ್ಬೇಕು ಅಂತ ಬಾಬಾ ಹೇಳ್ತಾರೆ. ಸಂಗಮವಾಸಿ ಹೋಂಗೆ ತಬ್ ತೋ ಸ್ವರ್ಗವಾಸಿ ಬನೆ. ಯಾರು ಸಂಗಮ ನಿವಾಸಿ ಆಗ್ತಾರೆ, ಸಂಗಮವಾಸಿ ಆಗ್ತಾರೆ, ಅವರೇ ಸ್ವರ್ಗವಾಸಿನೂ ಆಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಇಷ್ಟು ನಿಶ್ಚಯ, ಇಷ್ಟು ಖಂಡಿತ ಅಂತ ಹೇಳಿ ಬಾಬಾ ಹೇಳ್ತಾರೆ, ಗ್ಯಾರಂಟಿ ಸಂಗಮವಾಸಿನೇ ಸ್ವರ್ಗವಾಸಿ ಆಗ್ತಾರೆ. ಹಾಗೆ ನರ್ಕವಾಸಿತೆ ತೋ बिल्कुल गंदी ಅವಸ್ಥಾ ಥಿ, ಗಂದೆ ಕಾಮ್ ಕರ್ತೆ ಥೆ. ಬಾಬಾ ಹೇಳ್ತಿದ್ದಾರೆ, ಮೊದಲು ನರಕವಾಸಿ ಆಗಿದ್ರಿ, ಪೂರ್ಣ ಕೊಳಕಾಗಿದ್ರಿ, ಕೆಟ್ಟ ಕರ್ಮಗಳನ್ನೇ ಮಾಡ್ತಿದ್ರಿ, ಕೆಟ್ಟ ಯೋಚನೆಗಳಲ್ಲೇ ಇದ್ರಿ. ಈಗ ಬ್ರಾಹ್ಮಣರಾಗಿದ್ರಿ, ಎಷ್ಟು ಸುಧಾರಣೆ ಆಗಿದೆ ಅಂತ ಬಾಬಾ ಹೇಳ್ತಾರೆ.
ಅಬ್ ವಹ ಮಿಟ್ನಾ ಹೇ. ಈಗ ಅದೆಲ್ಲ ಏನಿತ್ತಲ್ಲ ಕಲಿಯುಗದಲ್ಲಿದ್ದಾಗ, ನರಕವಾಸಿ ಆಗಿದ್ದಾಗ ಅದೆಲ್ಲವನ್ನ ಬಿಟ್ಬಿಡಿ. ಮನುಷ್ಯ ಸೆ ದೇವತಾ ಸ್ವರ್ಗವಾಸಿ ಬನ್ನ ಹೇ. ಈಗ ಮನುಷ್ಯರಿದ್ದವರು ದೇವತಾ ಆಗ್ಬೇಕಾಗಿದೆ, ನರಕವಾಸಿ ಹೋಗಿ ಸ್ವರ್ಗವಾಸಿ ಆಗ್ಬೇಕಾಗಿದೆ. ಹಾಗಾಗಿ ಸಂಗಮಯುಗದಲ್ಲಿನೇ ಎಲ್ಲವನ್ನ ಬದಲಾಯಿಸ್ಕೊಳ್ಳಿ. ಕೊಯ್ಕಿ ಶಾಸ್ स्त्री मर जाते हैं तो पूछो तुम्हारी गुलहन कहाँ है, ಕಹೆಂಗೆ ವಹತೋ ಸ್ವರ್ಗವಾಸಿ ಹೋಗೈ. ಯಾರಾದ್ರೂ ಪತ್ನಿ ಶರೀರ ಬಿಟ್ರೆ ಅಥವಾ ಪತಿ ಶರೀರ ಬಿಟ್ರೆ, ಸ್ತ್ರೀ ಶರೀರ ಬಿಟ್ರೆ ಅವ್ರು ಎಲ್ಲೋದ್ರು ಅಂತ ಕೇಳಿದ್ರೆ ಹೇಳ್ತಾರೆ ಅವ್ರು ಸ್ವರ್ಗವಾಸಿ ಆದ್ರು, ವೈಕುಂಠವಾಸಿ ಆದ್ರು, ನಿರ್ವಾಣಗೈದ್ರು, ಹೀಗೆ ತಮ್ಮದೇ ಭಾಷೆಯಲ್ಲಿ ಹೇಳ್ಬಿಡ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ ಸ್ವರ್ಗವಾಸಿ ಅಂತೂ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವರ್ಗ ಕ್ಯಾ ಚೀಸ್ ಹೇ ಯಹ ನಹಿ ಜಾನ್ತೆ. ಸ್ವರ್ಗ ಅನ್ನುವಂಥದ್ದು ಎಂತ ಶ್ರೇಷ್ಠ ಸ್ಥಾನ, ಶ್ರೇಷ್ಠ ವಸ್ತು ಆಗಿದೆ ಅನ್ನೋದು ಇಲ್ಲಿಯ ಜನರು ತಿಳ್ಕೊಂಡಿಲ್ಲ. ಅಲ್ಲಿ ಯಾರ್ ಬೇಕಾದ್ರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯೋಗ್ಯರಾಗ್ಬೇಕಾಗಿದೆ ಅಲ್ಲಿ ಹೋಗೋದಕ್ಕಾಗಿ. ಅಗರ್ ಸ್ವರ್ಗವಾಸಿ ಹುಯಿ ಫಿರ್ ತೋ ಖುಷಿ ಹೋನಾ ಚಾಹಿಯೇನಾ. ಹಾಗಾದ್ರೆ ನೀವು ಸ್ವರ್ಗಕ್ಕೆ ಕಳ್ಸ್ಕೊಟ್ರಲ್ಲ ನಿಮ್ಮವ್ರನ್ನ, ಹಾಗಾದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ಬೇಕು, ಮತ್ತೆ ಯಾಕೆ ದುಃಖಿ ಆಗಿದ್ದೀರಿ, ಯಾಕೆ ನೀವು ಅವ್ರ ನೆನಪು ಮಾಡ್ಕೊಂಡು ಅಳ್ತಾ ಇದ್ದೀರಿ ಅಂತ ಹೇಳಿ ಕೇಳ್ಬೇಕಂತೆ. ಹೀಗೆ ಅಭಿ ತುಮ್ ಬಚ್ಚೆ ಇನ್ ಬಾತೋ ಕೋ ಜಾನ್ತೆ ಹೋ. ಈಗ ತಾವು ಮಕ್ಕಳು ಸ್ವರ್ಗ ಅಂದ್ರೆ ಯಾವುದು, ಅಲ್ಲಿ ಹೋಗ್ಲಿಕ್ಕೆ ಏನ್ ಪುರುಷಾರ್ಥ ಮಾಡ್ಬೇಕು, ಅಲ್ಲಿಗೆ ಹೋಗ್ಲಿಕ್ಕೆ ಯಾರು ಯೋಗ್ಯರನ್ನಾಗಿ ಮಾಡ್ತಾರೆ ಅನ್ನೋದು ತಿಳ್ಕೊಂಡಿದ್ರಿ. ಅಂದರ್ ವಿಚಾರ ಚಲ್ನಾ ಚಾಹಿಯೆ ಹಮ್ ಭಿ ಸಂಗಮ್ ಪರ್ ಹೇ ಪಾವನ್ ಬನ್ ರಹಾ ಹೈ. ನೀವು ಒಳಗೊಳಗೆ ವಿಚಾರ ನಡಿಬೇಕು, ನಾವು ಈಗ ಸಂಗಮ ಯುಗದಲ್ಲಿದ್ದೀವಿ, ಪಾವನರಾಗ್ತಾ ಇದೀವಿ, ದೇವತಾ ಆಗ್ತಾ ಇದೀವಿ, ಸತೋ ಪ್ರಧಾನ ಆಗುವಂತ ಪುರುಷಾರ್ಥದಲ್ಲಿದ್ದೀವಿ ಅಂತೇಳಿ ಒಳಗೊಳಗೆ ವಿಚಾರ ನಡೀತಾ ಇರ್ಬೇಕಾಗಿದೆ. ಸ್ವರ್ಗ ಕ ವಸ ಬಾಪ್ಸೆ ಲೇ ರಹೆ ಹೇ. ಹೀಗೆ ಸ್ವರ್ಗಕ್ಕೆ ಹೋಗುವಂತ ಆಸ್ತಿ ಕೊಡುವಂತವ್ರು ಬಾಬಾ ಆಗಿದ್ದಾರೆ. ಬಾಬಾರವರಿಂದ ನಾವು ಸ್ವರ್ಗದ ಆಸ್ತಿ ಪಡ್ಕೊಳ್ತಾ ಇದೀವಿ, ಯೋಗ್ಯ ಆಗ್ತಾ ಇದೀವಿ. ಯಹ ಘಡಿ ಘಡಿ ಸಿಮರನ್ ಕರ್ನಾ ಹೇ, ಭೂಲ್ನಾ ನಹಿ ಚಾಹಿಯೆ. ಈಗ ನಾವು ಸ್ವರ್ಗವಾಸಿ ಆಗ್ತಾ ಇದ್ವಿ, ಬಾಬಾ ನಮ್ಗೆ ಯೋಗ್ಯರನ್ನಾಗಿ ಮಾಡ್ತಿದ್ದಾರೆ, ಗಳಿಗೆ ಗಳಿಗೆನು ನೆನ್ಪಿಟ್ಕೊಳ್ಳಿ, ಸ್ಮರಣೆ ಮಾಡ್ತೀರಿ, ಮರಿಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಪರಂತು ಮಾಯಾ ಬುಲಾಕರ್ ಏಕದಮ್ ಕಲಿಯುಗಿ ಬನಾ ದೇತೆ ಹೇ. ಆದ್ರೆ ಮಾಯೆ ಮರೆಸ್ಬಿಟ್ಟು ಮತ್ತೆ ಕಲಿಯುಗ ನಿವಾಸಿಯನ್ನಾಗಿ ಮಾಡುತ್ತೆ. ನಾವು ಬ್ರಾಹ್ಮಣರು, ನಾವು ಸಂಗಮಿಗೆ ಅನ್ನೋದೇ ಮರ್ತೋಗುತ್ತೆ. ಬಾಬಾರವ್ರ ಮುಂದೆ ಕೂತ್ಕೊಂಡಾಗ ಕ್ಲಾಸ್ ಕೇಳ್ಬೇಕಾದ್ರೆ ಸಂಗಮಿಗೆ ನಾವು ಬ್ರಾಹ್ಮಣರು ಇಷ್ಟು ನಿಶ್ಚಯ. ಹೊರಗಡೆ ಜಗತ್ತಿನಲ್ಲಿ ಹೋಗ್ತಿದ್ದಂಗೆ ಮತ್ತೆ ಅದೇ ಕಲಿಯುಗದ ನಿವಾಸಿಗಳು, ನರಕವಾಸಿಗಳಂಗೆ ಎಲ್ಲ ಮರ್ತೋಗ್ಬಿಡ್ತೀವಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಮರಿಬೇಡಿ. ಆಕ್ಟಿವಿಟಿ ಐಸಿ ಚಲ್ತಿ ಹೈ ಜೈಸೆ ಏಕದಮ್ ಕಲಿಯುಗಿ. ಅಲ್ಲಿ ಹೋಗ್ತಿದ್ದಂಗೆ ನಿಮ್ಮ ಚಟುವಟಿಕೆಗಳೆಲ್ಲ ಹೆಂಗಾಗ್ತವೆ, ಏಕದಮ್ ಕಲಿಯುಗದಾದಂಗೆ. ಅಲ್ಲಿಯವರಂಗೆ ವಿಚಾರಗಳು, ಅಲ್ಲಿಯವರಂಗೆ ಮಾತುಗಳು, ಅಲ್ಲಿಯವರಂಗೆ ಕರ್ಮ, ಅಲ್ಲಿಯವರಂಗೆ ಆಗ್ಬಿಡ್ತೀರಿ. ವಹ ಖುಷಿ ಕಾ ಪಾರ ನಹಿ ರಹತಾ. ಹಾಗಾಗಿ ಹೊರಗಡೆ ಜಗತ್ತಿಗೆ ಹೋಗ್ತಿದ್ದಂಗೆ ಖುಷಿ ಪಾರ ಇರೋದಿಲ್ಲ. ಇಲ್ಲಿ ಸಂಘಟನೆಯಲ್ಲಿ ಬ್ರಾಹ್ಮಣ ಪರಿವಾರದಲ್ಲಿದ್ದಾಗ ಖುಷಿ ನಶೆ ಎಲ್ಲ ಇರುತ್ತೆ. ಶಕಲ್ ಜೈಸಾ ಮುರ್ದೆ ಮೀಸಲ್. ಬಾಬಾ ಹೇಳ್ತಾರೆ ಲಕ್ಷಣಗಳೆಲ್ಲ ಅಲ್ಲಿಯವರ ತರಹನೇ ಆಗ್ಬಿಟ್ಟಿರುತ್ತೆ. ಬಾಪ್ ಬಿ ಕಾತೆ ಹೇ ಸಬ್ ಕಾಮ್ ಚಿತಾ ಪರ್ ಬೈಟ್ ಜಲ್ಕರ್ ಮುರ್ದೆ ಹೋ ಪಡೆ ಹೇ. ಬಾಬಾ ಹೇಳ್ತಿದ್ರೆ ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಮೂರ್ಛಿತರಾಗ್ಬಿಟ್ಟಿದ್ದಾರೆ, ಏನನ್ನು ಕೂಡ ನೆನಪು ಮಾಡ್ಕೊಳ್ತಾ ಇಲ್ಲ, ಏನು ಕೂಡ ನೆನಪಿಗಿಲ್ಲ ಅಂತ ಹೇಳಿ. ತುಮ್ ಜಾನ್ತೆ ಹೋ ಹಮ್ ಮನುಷ್ಯ ಸೇ ದೇವತಾ ಬಂತೆ ಹೇ. ತಾವು ಮಕ್ಕಳಿಗೆ ಗೊತ್ತಾಗಿದೆ ನಾವೀಗ ದೇವತಾ ಆಗ್ತಾ ಇದ್ವಿ. ವಹ ಖುಷಿ ಹೋನಿ ಚಾಹಿಯೆ ನ ಇಸ್ಲಿಯೇ ಗಾಯನ್ ಬಿ ಹೇ. ಅತೀಂದ್ರಿಯ ಸುಖ ಬಿ ಬಾಸನಾ ಗೋಪ ಗೋಪಿಯೋ ಸೆ ಪೂಛೋ. ಬಾಬಾ ಕೂಡ ಹೇಳ್ತಿದ್ದಾರೆ ತಾವು ಮಕ್ಕಳಿಗೆ ಇಷ್ಟು ಅಪಾರ ಖುಷಿ ಆಗಿರ್ಬೇಕಾಗಿದೆ, ಅದಕ್ಕಾಗಿನೇ ಗಾಯನ ಇರೋದು. ಅತೀಂದ್ರಿಯ ಸುಖವನ್ನ ಗೋಪಿಕೆಯರನ್ನ ಕೇಳಿ ಅನ್ನುವಂಥದ್ದು, ಅಷ್ಟು ಖುಷಿ ನಶೆ ತಾವು ಮಕ್ಕಳದ್ದಿರ್ಬೇಕಾಗಿದೆ, ಮರಿಬಾರ್ದು ಅಂತ ಬಾಬಾ ಹೇಳ್ತಾರೆ. ನಶೆ ಏರ್ಸ್ಕೋಬೇಕಾಗಿದೆ. ತುಮ್ ಅಪ್ನಿ ದಿಲ್ ಸೆ ಪೂಛೋ ಹಮ್ ಉಸ್ ಬಾಸನಾ ಮೇ ರಹತೆ ಹೇ. ಬಾಬಾ ಹೇಳ್ತಾರೆ ತಮ್ಮನ್ನ ತಾವು ಹೃದಯದಿಂದ ಕೇಳ್ಕೊಳ್ಳಿ, ಬಾಬಾ ಹೇಳುವ ಪ್ರಕಾರ ನನ್ಗೆ ಅಷ್ಟು ಖುಷಿ ನಶೆ ಇದೆನಾ, ನಾನು ಸಂಗಮಿಗೆ ಬ್ರಾಹ್ಮಣ, ನಾನು ದೇವತಾ ಆಗೋರು, ಬಾಬಾ ನಮ್ಗೆ ಯೋಗ್ಯರನ್ನಾಗಿ ಮಾಡ್ತಿದ್ದಾರೆ, ಈ ರೀತಿ ನಮ್ಗೆ ನಶೆ ಇದೆನಾ. ತುಮ್ ಈಶ್ವರೀಯ
मिशन हो ना, ईश्वरीय मिशन क्या काम करते हैं तब ईश्वरीय मिशन और ಆಗಿದ್ದೀರಿ ईश्वरीय मिशन ಏನ್ ಕಾರ್ಯ ಮಾಡುತ್ತೆ पहले तो शूद्र से ब्राह्मण ब्राह्मण से देवता बनते हैं ಈಶ್ವರೀಯ ಮಿಷನ್ ಅವರೆಲ್ಲ ಏನ್ ಮಾಡ್ಬೇಕು ಬಾಬಾ ಹೇಳ್ತಿದ್ದಾರೆ ಶೂದ್ರರನ್ನ ಬ್ರಾಹ್ಮಣ ಮಾಡ್ಬೇಕು ಬ್ರಾಹ್ಮಣರನ್ನ ಮತ್ತೆ ದೇವತೆ ಮಾಡ್ಬೇಕು ಇದು ನಿಮ್ಮ ಮಿಷನ್ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ ದೇವತೆಯನ್ನಾಗಿ ಮಾಡೋದು ಹಮ್ ಬ್ರಾಹ್ಮಣ ಹೇ ಹಮ್ ಬುಲ್ಲಾ ನಹಿ ಚಾಹಿಯೆ ನಾವು ಬ್ರಾಹ್ಮಣರನ್ನದು ಮರಿಬಾರ್ದಾಗಿದೆ ಯಹ ಬ್ರಾಹ್ಮಣ ತೋ ಜಟ್ ಕಹ ದೇತೆ ಹೇ ಹಮ್ ಬ್ರಾಹ್ಮಣ ಹೇ ಸಾರಿ ಅಲ್ಲಿಯ ಬ್ರಾಹ್ಮಣರು ತಕ್ಷಣ ಹೇಳ್ಬಿಡ್ತಾರೆ ನಾವು ಬ್ರಾಹ್ಮಣರು ಎಷ್ಟು ನಶೆಯಿಂದ ಹೇಳ್ಕೊಳ್ತಾ ಇರ್ತಾರೆ ನಾವು ಬ್ರಾಹ್ಮಣರು ಹಾಗೆ ಬಾಬಾ ಕೂಡ ಹೇಳ್ತಾರೆ ತಾವು ಸಹ ಇಷ್ಟು ನಶೆ ಖುಷಿಯಲ್ಲಿರ್ಬೇಕಾಗಿದೆ ನಾವು ಬ್ರಾಹ್ಮಣರೇ ಅಂತೆ ಇವತ್ತು ಮತ್ತು ಕುಕುಕಿ ಸಂತಾನೆ ತುಮ್ ಹೋ ಮುಖ ವಂಶಾವಳಿ ಅವರು ಕುಕ್ಕದ ಒಂದು ವಂಶಾವಳಿದವರಾಗಿದ್ದಾರೆ ತಾವಂತೂ ಮುಖ ವಂಶಾವಳಿ ತುಮ್ ಬ್ರಾಹ್ಮಣ ಕೋ ಬಹುತ್ ನಶಾ ಹೋನಾ ಚಾಹಿಯೆ ಗಾಯ ಹುವಾ ಭಿ ಹೈ ಬ್ರಾಹ್ಮಣ ಬ್ರಹ್ಮ ಭೋಜನ್ ತಮ್ಗೆ ಗಾಯನ ಇದೆ ಬ್ರಾಹ್ಮಣರ ತಯಾರಿಸಿದಂತ ಬ್ರಹ್ಮ ಭೋಜನ ಎಷ್ಟು ಶ್ರೇಷ್ಠ ಅದಕ್ಕಾಗಿ ಎಷ್ಟು ಗಾಯನ ಇದೆ ಸಂಗಮೇಗದ ಬ್ರಹ್ಮ ಭೋಜನ ಪ್ರಸಾದ ನೈವೇದ್ಯ ಇಡುವಂತ ಪದ್ಧತಿ ಭಕ್ತಿ ಮಾರ್ಗದಲ್ಲೂ ಈಗ್ಲೂ ಪ್ರಸಾದದ ವ್ಯವಸ್ಥೆಗೆ ಎಷ್ಟು ಮಾನ್ಯತೆ ಕೊಡ್ತಾರೆ ತುಮ್ ಕಿಸಿಕೋ ಬ್ರಹ್ಮ ಭೋಜನ್ ಖಿಲಾತೆ ಹೋ ತೋ ಕಿತನಿ ಖುಷಿ ಹೊತ್ತೆ ಹೇ ನೀವು ಯಾರಿಗಾದ್ರೂ ಬೇಕಾದ್ರೆ ಬ್ರಹ್ಮ ಭೋಜನವನ್ನ ಮಾಡಿಸಿ ಅವ್ರು ಎಷ್ಟು ಖುಷಿ ಆಗ್ತಾರೆ ಅಂತ ಬಾಬಾ ಹೇಳ್ತಾರೆ ಒಂದು ತುತ್ತು ಸಿಕ್ಕರೆ ಸಾಕು ಖುಷಿ ಪಡ್ತಾರೆ ಪ್ರಸಾದ ಅಂತ ಹೇಳಿ ಎಷ್ಟು ಭಾವನೆಯಿಂದ ಸ್ವೀಕಾರ ಮಾಡ್ತಾರೆ ಹಮ್ ಪವಿತ್ರ ಬ್ರಾಹ್ಮಣೋಕಿ ಖಾತೆ ಹೇ ನಾವು ಪವಿತ್ರ ಬ್ರಾಹ್ಮಣರ ಕೈಯಿಂದ ತಯಾರು ಮಾಡಿರುವಂತ ಭೋಜನವನ್ನ ಸ್ವೀಕಾರ ಮಾಡ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ ಮನಸ ವಾಚ ಕರ್ಮಣ ಪವಿತ್ರ ಹೋನಾ ಚಾಹಿಯೆ ಬ್ರಹ್ಮ ಭೋಜನವನ್ನ ತಿಂದವರು ಮನಸ ವಾಚ ಕರ್ಮಣ ಪವಿತ್ರ ಆಗ್ತಾರೆ ಬಾಬಾ ಹೇಳ್ತಾರೆ ಅವರ ಮನಸ್ಸು ಬುದ್ಧಿ ಸಂಸ್ಕಾರ ಏನು ಕರ್ಮ ಇದೆ ಎಲ್ಲ ಪವಿತ್ರ ಆಗ್ತಾ ಹೋಗುತ್ತೆ ಬ್ರಹ್ಮ ಭೋಜನಕ್ಕೆ ಅಷ್ಟು ಮಹತ್ವ ಇದೆ ಅಂತ ಬಾಬಾ ಹೇಳ್ತಾರೆ ತಿಂದಿರೋರ ಅಥವಾ ಸ್ವೀಕಾರ ಮಾಡಿರೋರ ಮನಸ್ಸೇ ಬದಲಾಗತ್ತೆ ಕೊಯಿ ಅಪವಿತ್ರ ಕರ್ಮ ನಹಿ ಕರ್ನಾ ಚಾಹಿಯೆ ಬಾಬಾ ಹೇಳ್ತಿದ್ದಾರೆ ಯಾವುದೇ ಅಪವಿತ್ರ ಕರ್ಮವನ್ನ ಮಾಡ್ಬೇಡಿ ಟೈಮ್ ತೋ ಲಗ್ತಾ ಹೇ ಆದ್ರೂ ಟೈಮ್ ಹಿಡ್ಸುತ್ತೆ ತಕ್ಷಣ ಆಗಲ್ಲ ಆದ್ರೂ ಪರಿವರ್ತನೆ ಆಗ್ಲೇಬೇಕಾಗಿದೆ ಅಪವಿತ್ರ ಕರ್ಮವನ್ನ ಮಾಡ್ಬೇಡಿ ಜನ್ಮತೆ ಹಿ ಕೊಯಿ ನಹಿ ಕರ್ತೆ ಹುಟ್ಟುತ್ತಿದ್ದಂಗೆ ಏನು ಯಾರು ಎಲ್ಲರೂ ಒಳ್ಳೆ ಕೆಲಸ ಮಾಡೋದಿಲ್ಲ ಕಲಿತಾರೆ ಬದ್ಲಾಗ್ತಾರೆ ಬ್ರಾಹ್ಮಣರಾಗ್ತಿದ್ದಂಗೆನೆ ಒಳ್ಳೆ ಕೆಲಸ ಮಾಡಕ್ ಶುರು ಆಗೋದಿಲ್ಲ ಆದ್ರೆ ನಿಧಾನ ಬಾಬಾರವರ ಶ್ರೀಮತ ಕೇಳ್ತಾ ಇಂತಿಂತ ಜ್ಞಾನದ ಪಾಯಿಂಟ್ಸ್ ಬರ್ತಿದ್ದಂಗೆ ಬದಲಾಗತ್ತೆ ಹಾಗೆ ಬಾಬಾ ಹೇಳ್ತಾರೆ ಹುಟ್ಟುತ್ತಿದ್ದಂಗೆ ಏನು ಯಾರು ಕಲಿಯಲ್ಲ ಸಮಯ ಹಿಡಿಸುತ್ತೆ ಆದ್ರೂ ಬದ್ಲಾಗ್ಲೇಬೇಕು ಅಂತ ಹೇಳಿ ಬಾಬಾ ಹೇಳ್ತಾರೆ ಬಲ್ ಗಾಯನ್ ಹೇ ಸೆಕೆಂಡ್ ಮೇ ಜೀವನ್ ಮುಕ್ತಿ ಬಾಪ್ಕಾ ಬಚ್ಚಾ ಬನ ಅವ್ರ ವರ್ಷ ಮಿಲ ಗಾಯನ ಅಂತೂ ಇದೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಬಾಬಾರವ್ರ ಮೇಲೆ ನಿಶ್ಚಯ ಆಗ್ತಿದ್ದಂಗೆ ಸ್ವರ್ಗದ ಆಸ್ತಿ ಸಿಗುತ್ತೆ ಅದು ಮಹಿಮೆ ಇದೆ ಗಾಯನ ಕೂಡ ಇದೆ ಆದ್ರೂ ಪರಿವರ್ತನೆ ಆಗೋದ್ರಲ್ಲಿ ಶ್ರೇಷ್ಠ ಪದವಿ ಪಡ್ಕೊಳ್ಳೋದ್ರಲ್ಲಿ ಸಮಯ ಹಿಡಿಸುತ್ತೆ ಏಕ್ ಬಾರ್ ಪಹಚಾನ್ ಕರ ಯಹ ಪ್ರಜಾಪಿತ ಬ್ರಹ್ಮ ಹೇ ಬಾಬಾ ಹೇಳ್ತಿದ್ದಾರೆ ಇವರಂತೂ ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಇವರನ್ನ ತಿಳ್ಕೊಂಡಿದ್ವಿ ಬ್ರಹ್ಮ ವಾಲ್ದಿ ಶಿವ್ ನಿಶ್ಚಯ करने से ही ವಾರಿಸ್ ಹೋ ಜಾತೆ ಹೇ ಬ್ರಹ್ಮಾರವರ ಮೂಲಕ ಶಿವಬಾಬಾರವರು ಹೇಳ್ತಿದ್ದಾರೆ ಅನ್ನುವಂತ ನಿಶ್ಚಯ ಆಗ್ತಿದ್ದಂಗೆ ತಾವು ವಾರಸ್ದಾರರಾಗ್ತೀರಿ ಫಿರ್ ಅಗರ್ ಕೊಯಿ ಅಕರ್ತವ್ಯ ಕರೆಂಗೆ ತೋ ಸಜಾಯೆ ಬಹುತ್ ಖಾನಿ ಪಡೆಂಗಿ ಬಾಬಾ ಹೇಳ್ತಾರೆ ಹೀಗೆ ಬ್ರಹ್ಮಾರವರ ಶಿವಬಾಬಾರವರ ಮಗುವಾಗಿ ನಿಶ್ಚಯ ಮಾಡ್ಕೊಂಡು ಮತ್ತೆ ಅಕರ್ತವ್ಯ ಮಾಡಿದ್ರೆ ಅಪವಿತ್ರ ಆಗುವಂತ ಕರ್ತವ್ಯ ಮಾಡಿದ್ರೆ ಬಾಬಾ ಹೇಳ್ತಾರೆ ಶಿಕ್ಷೆಯನ್ನ ತಿನ್ಬೇಕಾಗತ್ತೆ ಜೈಸೆ ಕಾಶಿ ಕಲ್ವಟ್ ಕಾ ಸಮझाया है ಹೇಗೆ ಕಾಶಿ ಕಲ್ವಟ್ ನಲ್ಲಿ ತಿಳಿಸಲಾಗಿದೆ ಶಿಕ್ಷೆಯ ಪ್ರಾಯಶ್ಚಿತವಾಗಿ ಅಲ್ಲಿ ಶಿಕ್ಷೆಯನ್ನ ಭೋಗಿಸ್ತಾರೆ ಪ್ರಾಣ ತ್ಯಾಗ ಮಾಡ್ತಾರೆ ಸಜಾ ಖಾನೆ ಸೆ ಹಿಸಾಬ್ ಕಿತಾಬ್ ಚುಕ್ತ ಹೋ ಜಾತಾ ಹೇ ಹೀಗೆ ಬಾಬಾ ಹೇಳ್ತಿದ್ದಾರೆ ಶಿಕ್ಷೆಯನ್ನ ಅನುಭವಿಸುವುದ್ರಿಂದ
ಲೆಕ್ಕಾಚಾರಗಳೆಲ್ಲ ಸಮಾಪ್ತಿ ಆಗತ್ತೆ. ಹಾಗಾಗಿ ಕಾಶಿಯಲ್ಲಿ ಹೋಗಿ ಪ್ರಾಣ ತ್ಯಾಗ ಯಾಕೆ ಮಾಡ್ತಾರೆ, ನಮ್ಮ ಹಿಂದಿನ ಜನ್ಮಗಳೆಲ್ಲ ಲೆಕ್ಕಾಚಾರ ಚುಕ್ತ ಆಗ್ಲಿ ಅಂತೇಳಿ. ಮುಕ್ತಿ ಕೆ ಲಿಯೇ ಹಿ ಕುಹೆಗೆ ಕೂದುತ್ತೇತೆ. ಬಾಬಾ ಹೇಳ್ತೀರ ಮುಕ್ತಿಗಾಗಿ ಬಾವಿಯಲ್ಲಿ ಹೋಗಿ ತಾವೇ ಪ್ರಾಣ ತ್ಯಾಗವನ್ನ ಮಾಡ್ತಾ ಇದ್ರು, ಬಲಿಹಾರಿ ಆಗ್ತಾ ಇದ್ರು. ಯಹ ತೋ ವಹ ಬಾತ್ ನಹಿ ಹೇ, ಆದ್ರೆ ಇಲ್ಲಂತೂ ಅಂತ ಮಾತಿಲ್ಲ. ಶಿವಬಾಬಾ ಬಚ್ಚೋಂ ಕೋ ಕಹತೆ ಹೇ ಮಾಮೆ ಕಮ್ ಯಾದ್ ಕರು. ಇಲ್ಲಿ ಬಾಬಾ ನಿಮ್ಗೆ ಬಲಿಹಾರಿ ಆಗ್ಲಿಕ್ಕೆ ಪ್ರಾಣ ತ್ಯಾಗ ಮಾಡ್ಲಿಕ್ಕೆ ಹೇಳೋದಿಲ್ಲ. ಬಾಬಾ ಹೇಳ್ತಿದ್ದಾರೆ ಕೇವಲ ನನ್ನನ್ನೇ ನೆನಪು ಮಾಡಿ. ಕಿತನ ಸಹಜ ಹೇ. ಬಾಬಾ ಹೇಳ್ತಾರೆ ಎಷ್ಟು ಸಹಜ ನನ್ನನ್ನೇ ನೆನಪು ಮಾಡೋದು, ಪರಿಶ್ರಮ ಏನು ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಫಿರ್ ಬಿ ಮಾಯಾ ಕ ಚಕ್ರ ಆ ಜಾತಾ ಹೇ, ಆದ್ರೆ ಮತ್ತೆ ಮಾಯೆ ತಮಗೆ ವಶ ಆಗತ್ತೆ, ಮಾಯೆ ಚಕ್ರದಲ್ಲಿ ಬಂದ್ಬಿಡ್ತೀರಿ. ಯಹ ತುಮಾರಿ ಯುದ್ಧ ಸಬ್ಸೆ ಜಾಸ್ತಿ ಟೈಮ್ ಚಲ್ತಿ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ ಮಾಯೆ ಜೊತೆಗೆ ಯುದ್ಧ ಬಹಳ ಸಮಯ ನಡೆಸುತ್ತೆ. ಬಾಹುಬಲ್ ಕಿ ಯುದ್ಧ ಇತನಾ ಸಮಯ ನಹಿ ಚಲ್ತಿ. ಬಾಹುಬಲದ ಯುದ್ಧ ಇಷ್ಟು ಸಮಯ ನಡೆಯುತ್ತಿಲ್ಲ. ಆದ್ರೆ ಈ ಸೂಕ್ಷ್ಮವಾಗಿ ಯೋಗ ಬಲದಲ್ಲಿ ಯುದ್ಧ ಏನ್ ಬರುತ್ತಲ್ಲ ಅಲ್ಲಿ ಬಹಳ ಸಮಯ ನಡೆಸಿದೆ. ತುಮ್ತು ಜಬ್ ಸೆ ಆಯೆ ಹೋ ಯುದ್ಧ ಶುರು ಹೋತಾ ಹೈ. ತಾವು ಯಾವಾಗ ಬಂದಿದ್ದೀರಿ ಜ್ಞಾನ ಮಾರ್ಗದಲ್ಲಿ ಅವಾಗಿನಿಂದ ಯುದ್ಧ ಶುರು ಅಂತ ಬಾಬಾ ಹೇಳ್ತಿದ್ದಾರೆ. ಪುರಾನೆ ಸೆ ಕಿತ್ನೆ ಯುದ್ಧ ಚಲ್ತಿ ಹೈ, ಆಯೆ ಜೋ ಆಯೆಂಗೆ ಉನ್ಸೆ ಬಿ ನಯೆ ಜೋ ಆಯೆಂಗೆ ಉನ್ಸೆ ಬಿ ಚಲೆಂಗೆ. ಬಾಬಾ ಹೇಳ್ತಿದ್ರೆ ಯಾರು ಹಳಬರಿದ್ದೀರಿ ಹಳಬರ ಜೊತೆಗೆ ಹೆಚ್ಚು ಮಾಯಯುತ ನಡೆದಿದೆ, ಹೊಸಬರು ಯಾರೆಲ್ಲ ಬರ್ತಾರ ಅವ್ರ ಜೊತೆಗೂ ಕೂಡ ಮಾಯಯುತ ನಡೆಸ್ತಾನೆ ಇರುತ್ತೆ. ಹೀಗೆ ಮಾಯೆ ಚಕ್ರದಲ್ಲಿ ಹೆಚ್ಚು ಸಮಯ ಯುದ್ಧ ಮಾಡೋರೇ ಆಗ್ಬಿಟ್ಟಿದ್ರಿ. ಉಸ್ ಲಡಾಯಿ ಮೇ ಮರ್ತೆ रहते हैं, दूसरे ಶಾಮಿಲ್ ಹೋತೆ ಇರತ್ತೆ. ಬಾಬಾ ಹೇಳ್ತಿದ್ರ ಅಲ್ಲಿ ಬಾಹುಬಲದ ಯುದ್ಧದಲ್ಲಿ ಯಾರಾದ್ರೆ ಸತ್ರೆ ಮತ್ತೆ ಅವ್ರ ಸ್ಥಾನದಲ್ಲಿ ಮತ್ತೊಬ್ಬರನ್ನ ಕಳ್ಸ್ಕೊಡ್ತಾರೆ, ಇನ್ನೊಬ್ಬ ಸೈನಿಕ ಇನ್ನೊಬ್ಬ ಯೋಧನನ್ನ ಕಳ್ಸ್ಕೊಡ್ತಾ ಇರ್ತಾರೆ. ಯಹ ಬಿ ಮರ್ತೆ ಹೇ ವೃದ್ಧಿ ಕೋ ಬಿ ಬಾತೆ ಹೇ. ಇಲ್ಲಿಯೂ ಹಾಗೆ ಜ್ಞಾನ ಮಾರ್ಗದಲ್ಲಿ ಕೆಲವರು ಜ್ಞಾನವನ್ನ ಬಿಟ್ಟು ಹೋಗ್ತಾ ಇರ್ತಾರೆ, ಮತ್ತೆ ಹೊಸಬರಿಗೆ ಜ್ಞಾನ ಸಿಗ್ತಾ ಇರುತ್ತೆ, ಮತ್ತೆ ಹೊಸಬರು ಯಾಡ ಆಗ್ತಾ ಇರ್ತಾರೆ. ಜಾಡ್ ಬಡಾತೋ ಹೊನ ಹಿ ಹೇ. ಈ ವೃಕ್ಷ ವೃದ್ಧಿ ಆಗ್ಬೇಕಾಗಿದೆ. ಬ್ರಾಹ್ಮಣರ ವೃಕ್ಷ ದೇವತೆಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ಬೇಕಾಗಿದೆ. बाप मीठे मीठे बच्चों को समझाते हैं, यह याद रहना चाहिए वह बाप भी है, सुप्रीम टीचर भी है, ಸದ್ಗುರು भी है. ತಾವು ಮಕ್ಕಳಿಗೆ ಮಧುರ ಮಕ್ಕಳಿಗೆ ನೆನಪಿರ್ಬೇಕಾಗಿದೆ, ಶಿವಬಾಬಾ ನಮ್ಗೆ ತಂದೆನೂ ಆಗಿದ್ದಾರೆ, ಶಿಕ್ಷಕರು ಆಗಿದ್ದಾರೆ, ಮತ್ತೆ ಸದ್ಗುರು ಕೂಡ ಆಗಿದ್ದಾರೆ. ಈ ಮಾತ್ ನೆನಪಿರ್ಲಿ ಅಂತ ಬಾಬಾ ಹೇಳ್ತಾರೆ. ಶ್ರೀಕೃಷ್ಣ ಕೂತು ಸದ್ಗುರು ಬಾಪ್ ಟೀಚರ್ ನಹಿ ಕಹೆಂಗೆ. ಕೃಷ್ಣನಿಗಾಗಿ ಈ ರೀತಿಯ ಮೂರು ಸಂಬಂಧ ಮೂರು ರೂಪದ ಸಂಬಂಧ ಹೇಳೋದಿಲ್ಲ. तुम्हें सबका ಕಲ್ಯಾಣ ಕರ್ನೆ ಕಾ ಶೌಕ್ ಹೋನಾ ಚಾಹಿಯೆ. ತಾವು ಮಕ್ಕಳಿಗೆ ಎಲ್ಲರ ಕಲ್ಯಾಣ ಮಾಡುವ ಆಸಕ್ತಿ ಇರ್ಬೇಕಾಗಿದೆ, ಅಭಿರುಚಿ ಇರ್ಬೇಕಾಗಿದೆ. ಎಲ್ಲರಿಗೂ ಜ್ಞಾನ ಸಿಗ್ಲಿ, ಎಲ್ಲರೂ ಬಾಬಾರವ್ರನ್ನ ತಿಳ್ಕೊಳ್ಳಿ, ಎಲ್ಲರೂ ಮುಕ್ತಿಗೆ ಹೋಗ್ಲಿ, ಎಲ್ಲರನ್ನೂ ಪಾವನ ಮಾಡ್ಬೇಕು ಅಂತೇಳಿ ಆಸಕ್ತಿ ಇರ್ಬೇಕಾಗಿದೆ. ಮಹಾರಥಿ ಬಚ್ಚೆ ಸರ್ವಿಸ್ ಪರ್ ಆತೆ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ ಮಹಾರಥಿ ಮಕ್ಕಳು ಯಾವಾಗ್ಲೂ ಹೀಗೆ ಅನ್ಯರ ಕಲ್ಯಾಣ ಮಾಡುವ ಸೇವೆಯಲ್ಲೇ ತತ್ಪರರಾಗಿರ್ತಾರೆ. ಉನ್ಕೋ ತೋ ಬಹುತ್ ಖುಷಿ ರಹತೆ ಹೇ. ಹೀಗೆ ಅನ್ಯರ ಸೇವೆಯಲ್ಲಿನೇ ಯಾರಿರ್ತಾರೋ ಅವ್ರಿಗೆ ಬಹಳ ಖುಷಿ ಇರುತ್ತೆ ಅಂತ ಬಾಬಾ ತಿಳಿಸ್ತಾರೆ. ಜಹಾಸೆ ನಿಮಂತ್ರಣ ಮಿಲ್ತಾ ಹೇ ಭಾಗ್ತೆ ಹೇ. ಯಾರ್ಲಿಂದ ಯಾರಿಗೆ ಅವ್ರಿಗೆ ಕರೆ ಬರ್ತಾ ಇರತ್ತೆ, ನಮ್ಮಲ್ಲಿ ಬಂದು ಹೇಳಿ, ನಮ್ಗೆ ತಿಳಿಸ್ಕೊಡಿ, ನಮ್ಮಲ್ಲಿ ಬಂದು ಸೇವೆ ಮಾಡಿ ಹೋಗಿ ಅಂತ ಕರಿತಿದ್ದಂಗೆನೆ ನಿಮಂತ್ರಣ ಸಿಕ್ತಿದ್ದಂಗೆ ಓಡೋಗ್ತಾ ಇರ್ತಾರೆ. ಪ್ರದರ್ಶಿನಿ ಸರ್ವಿಸ್ ಕಮಿಟಿ ಮೇ ಅಚ್ಚಾ ಬಚ್ಚೆ ಚುನೆ ಜಾತೆ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ ಸೇವಾಧಾರಿ ಕಮಿಟಿಯಲ್ಲಿ ಸಭೆಯಲ್ಲಿ ಒಳ್ಳೊಳ್ಳೆ ಮಕ್ಕಳನ್ನ ಆಯ್ಕೆ ಮಾಡ್ತಾರೆ. ನೀವ್ ಇಂತಲ್ಲಿ ಹೋಗಿ, ನೀವ್ ಇಂತಲ್ಲಿ ಹೋಗಿ, ನೀವ್ ಇಲ್ಲಿ ಹೋಗಿ ಸೇವೆ ಮಾಡಿ ಅಂತ ಸೇವಾಧಾರಿ ಮಕ್ಕಳನ್ನ ಆಯ್ಕೆ ಮಾಡ್ಲಾಗತ್ತೆ. ಉನ್ಕೋ ಡೈರೆಕ್ಷನ್ ಮಿಲ್ತಾ ಹೇ, ಸರ್ವಿಸ್ करते रहते हैं तो कहेंगे यह ईश्वरीय मिशन है, अच्छा बच्चा है. ಹೀಗೆ ಅವ್ರಿಗೆ ಡೈರೆಕ್ಷನ್ ಸಿಗ್ತಾ ಇರುತ್ತೆ, ಆದೇಶ ಸಿಗ್ತಾ ಇರುತ್ತೆ ಹಿರಿಯರಿಂದ, ನಿಮಿತ್ತರಿಂದ. ನೀವು ಇಂದಲ್ಲಿ ಹೋಗಿ ಸೇವೆ ಮಾಡಿ, ಇಲ್ಲಿ ಹೋಗಿ ಸೇವೆ ಮಾಡಿ. ಹೀಗೆ ಅವರು ಈಶ್ವರಿಯ ಮಿಷನ್ ಆಗಿರ್ತಾರೆ.
ಒಳ್ಳೆ ಮಗುವಾಗಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಸೇವಾದಾರಿಗಾಗಿ, ಸೇವೆಯ ಆಸಕ್ತಿ ಇರುವವರಿಗಾಗಿ ಬಾಬಾ ಈಶ್ವರಿಯ ಮಿಷನ್ ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಾಬಾ ಬಿ ಖುಷ್ ಹೋಗಾ ತೋ बाबा भी खुश होगा, यह तो बहुत अच्छी ಸರ್ವಿಸ್ करते हैं. ಬಾಬಾ ಅಂತ ಸೇವಾಧಾರಿ ಮಕ್ಕಳನ್ನ ನೋಡ್ತಾ ಬಾಬಾರವ್ರಿಗೂ ಕೂಡ ಖುಷಿ ಆಗತ್ತಂತೆ. ಇವ್ರು ಒಳ್ಳೆ ಮಗು ಆಗಿದ್ದಾರೆ, ಸೇವಾಧಾರಿ ಮಗು ಆಗಿದ್ದಾರೆ. अपने दिल से पूछना चाहिए हम ಸರ್ವಿಸ್ करते हैं. ಬಾಬಾ ಕೂಡ ಹೇಳ್ತಿದ್ದಾರೆ, ಹಾಗೆ ತಮ್ಮ ಹೃದಯದಿಂದ ಕೇಳ್ಕೊಳ್ಳಿ, ಪರಿಶೀಲನೆ ಮಾಡ್ಕೊಳ್ಳಿ, ನಾವು ಸಹ ಬಾಬಾ ಮೆಚ್ಚುವ ರೀತಿಯಲ್ಲಿ ಅಂತ ಸೇವಾಧಾರಿ ಆಗಿದ್ದೀವ, ಈಶ್ವರಿಯ ಮಿಷನ್ ಆಗಿದ್ದೀವ, ಸೇವೆಗಾಗಿ ಓಡ್ತಾ ಇರ್ತೀವ ಅಂತ ಹೇಳಿ ಕೇಳ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಖಾತೆ ಹೇ ಆನ್ ಗಾಡ್ ಫಾದರ್ಲಿ ಸರ್ವಿಸ್. ಹೇಳಲಾಗತ್ತಲ್ಲ, ಈಶ್ವರಿಯ ಸೇವೆಯಲ್ಲಿರುವಂತವ್ರು, ಸದಾ ಸೇವೆಯಲ್ಲಿರುವವರು. ಗಾಡ್ ಫಾದರ್ ಹಿ ಸರ್ವಿಸ್ ಕ್ಯಾ ಹೇ. ಬಾಬಾ ಹೇಳ್ತಾರೆ, ಗಾಡ್ ಫಾದರ್ ನ ಸರ್ವಿಸ್ ಅಂದ್ರೆ ಏನು? ಬಸ್ ಸಬ್ಕು ಯಹಿ ಪೈಗಾಮ್ ದೋ ಮನ್ ಮನಾಭವ್. ಬಾಬಾ ಹೇಳ್ತಾರೆ, ತಂದೆಯ ಸರ್ವಿಸ್ ಅಂದ್ರೆ ಏನು? ಇದೇ ಒಂದು ಸಂದೇಶ ಎಲ್ಲರಿಗೆ ತಿಳಿಸಿ, ಮನ್ಮನಾಭವ, ತಂದೆಯನ್ನೇ ನೆನಪು ಮಾಡಿ ಅನ್ನುವಂಥದ್ದೇ ಹೇಳ್ಬೇಕಾಗಿದೆ. ಆದಿ ಮಧ್ಯ ಅಂತಿಕೆ ನಾಲೆಜ್ ತೋ ಬುದ್ಧಿ ಮೇ ಹೇ, ತುಮಾರ ನಾಮ್ ಹಿ ಹೇ ಸ್ವದರ್ಶನ ಚಕ್ರಧಾರಿ. ಬಾಬಾ ಹೇಳ್ತಾರೆ, ನಿಮ್ಮಲ್ಲಂತೂ ಬಹಳ ಜ್ಞಾನ ಇದೆ, ಯಾವ್ದು ಹೇಳಿ ಯಾವ್ದು ಬಿಡ್ಲಿ ಅಂತ ಹೇಳಿ ಅಷ್ಟೊಂದು ಜ್ಞಾನ ಇದೆ. ಯಾಕಂದ್ರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ಸುದರ್ಶನ ಚಕ್ರಧಾರಿ ಅನ್ನುವಂತ ಟೈಟಲ್ ಕೂಡ ಇದೆ. ಹಾಗಾಗಿ ಎಲ್ಲಿಂದ ಶುರು ಮಾಡ್ಬೇಕು, ಯಾವ್ದು ಹೇಳ್ಬೇಕು, ಎಷ್ಟು ಸಂದೇಶ ಹೇಳ್ಬೇಕು, ಗೊಂದಲ ಇರುತ್ತೆ. ಅದಕ್ಕಾಗಿ ಬಾಬಾ ಇಷ್ಟೇ ಹೇಳ್ತಾರೆ, ತಂದೆಯನ್ನೊಬ್ಬರೇ ನೆನಪು ಮಾಡಿ, ನನ್ನನ್ನೇ ನೆನಪು ಮಾಡಿ ಅನ್ನುವಂತ ಸಂದೇಶ ಎಲ್ಲರಿಗೂ ತಲುಪಿಸಿ. ತೋ ಉಸ್ಕಾ ಚಿಂತನ್ ಚಲನಾ ಚಾಹಿಯೆ. ಸ್ವದರ್ಶನ ಚಕ್ರ ರುಕ್ತಾ ತೊಡೆ ಹಿ ಹೇ. ಬಾಬಾ ಹೇಳ್ತಿದ್ದಾರೆ, ಇದು ಸುದರ್ಶನ ಚಕ್ರ ಅಂತೂ ಎಂದೂ ನಿಲ್ಲುವುದಿಲ್ಲ, ತಿರುಗ್ತಾನೆ ಇರುತ್ತೆ. ತುಮ್ ಚೈತನ್ಯ ಲೈಟ್ ಹೌಸ್ ಹೋ. ತಾವು ಬ್ರಾಹ್ಮಣರು ಚೈತನ್ಯ ಲೈಟ್ ಹೌಸ್. ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲಲ್ಲಿ ನಿಮ್ಮ ಲೈಟ್ ನ ಪ್ರಭಾವ ಹರಡಿಸಿ, ನಿಮ್ಮ ತಂದೆಯ ಸಂದೇಶವನ್ನ ಎಲ್ಲರಿಗೂ ತಿಳಿಸಿ ಅಂತ ಬಾಬಾ ಹೇಳ್ತಿದ್ದಾರೆ. ತುಮಾರಿ ಮಹಿಮಾ ಬಹುತ್ ಗಾಯಿ ಜಾತಿ ಹೇ. ಲೈಟ್ ಹೌಸ್ ಆಗಿದ್ರಿ, ಸುದರ್ಶನ ಚಕ್ರಧಾರಿ ಆಗಿದ್ರಿ, ತಂದೆಯ ಸಂದೇಶವನ್ನ ಹರಡಿಸುವಂತ ಈಶ್ವರಿಯ ಮಿಷನ್ ಆಗಿದ್ರಿ, ನಿಮ್ಗೆ ಎಷ್ಟು ಗಾಯನ ಇದೆ ಅಂತ ಬಾಬಾ ಹೇಳ್ತಾರೆ. ಮುಂದೆ ಹೋದಂತೆ ಇನ್ನೂ ಗಾಯನ ಆಗತ್ತೆ. ಬೇಹದ್ ಕೆ ಬಾಪ್ ಕಾ ಗಾಯನ್ ಬಿ ತುಮ್ ಸಮಸ್ತೆ ಹೋ. ಹೇಗೆ ಬೇಹದ್ದಿನ ತಂದೆಯ ಗಾಯನ ಕೂಡ ಈಗೆಲ್ಲ ತಿಳ್ಕೊಂಡಿದ್ರಿ. ಬಾಬಾರವ್ರು ಏನು ಶ್ರೇಷ್ಠ ಕಾರ್ಯ ಮಾಡ್ತಿದ್ದಾರೆ, ಎಂತ ಕರ್ತವ್ಯ ಮಾಡ್ತಿದ್ದಾರೆ. ಹಾಗೆ ಮುಂದೆ ಹೋದಂತೆ ತಮ್ಮ ಕಾರ್ಯ, ಕರ್ತವ್ಯ, ಪುರುಷಾರ್ಥದ ಗಾಯನ ಕೂಡ ಆಗತ್ತೆ. ಯಹ ಜ್ಞಾನ ಕಾ ಸಾಗರ್ ಪತಿತ ಪಾವನ್ ಹೇ, ಗೀತಾ ಕಾ ಭಗವಾನ್ ಹೇ. ಶಿವಬಾಬಾರವರ ಗಾಯನ, ಪತಿತ ಪಾವನ, ಮುಕ್ತಿದಾತ, ಗೀತಾದಾತ, ಗೀತಾ ಜ್ಞಾನದಾತ, ಹೀಗೆ ಜ್ಞಾನದ ಸಾಗರ ಮಹಿಮೆ ಇದೆ. ವಹಿ ಜ್ಞಾನ ಔರ್ ಯೋಗ ಬಲ್ ಸೆ ಯಹ ಕಾರ್ಯ ಕರ್ತೆ ಹೇ. ಹೀಗೆ ತಾವು ಮಕ್ಕಳು ಕೂಡ ಜ್ಞಾನ ಮತ್ತು ಯೋಗ ಬಲದಿಂದ ತಾವು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇಸ್ಮೆ ಯೋಗ ಬಲ್ ಬಹುತ್ ಪ್ರಭಾವ ಹೇ. ಬಾಬಾ ಹೇಳ್ತಾರೆ, ಜ್ಞಾನ ಮತ್ತು ಯೋಗದಲ್ಲಿ ವಿಶೇಷವಾಗಿ ಯೋಗ ಬಲ ಬಹಳ ಪ್ರಭಾವ ಬೀರುವಂತದ್ದು. ಜ್ಞಾನ ಅನೇಕರಿಗಾಗಿ ಅಷ್ಟು ಪ್ರಭಾವ ಬೀರುತ್ತಿಲ್ಲ, ಆದ್ರೆ ಯೋಗ ಬಹಳ ಪ್ರಭಾವ ಬೀರುತ್ತೆ. ಭಾರತ್ ಕಾ ಪ್ರಾಚೀನ ಯೋಗ ಮಶೂರ್ ಹೇ. ಭಾರತದ ಪ್ರಾಚೀನ ಯೋಗ ಅಂತೇಳಿ ಎಷ್ಟು ಪ್ರಸಿದ್ಧಿಯಾಗಿದೆ. ವಹ ತುಂಬಿ ಸಿಕ್ತೆ ಹೋ. ಆ ಪ್ರಾಚೀನ ಯೋಗವನ್ನೇ ಈಗ ತಾವು ಕಲಿತಾ ಇರೋದು. ರಾಜಯೋಗ, ಪ್ರಾಚೀನ ಯೋಗ ಅಂತ ಬಾಬಾ ಹೇಳ್ತಾರೆ. ಸನ್ಯಾಸಿ ತೋ ಹಠ ಯೋಗಿ ಹೇ, ವಹ ಪತಿತೋಂಕೋ ಪಾವನ್ ಬನ್ನಾ ಸಕೆ. ಸನ್ಯಾಸಿಗಳಂತೂ ಹಠ ಯೋಗಿಗಳು, ಅವರು ಪತಿತರನ್ನ ಪಾವನ ಮಾಡೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಜ್ಞಾನ ಹೇ ಹಿ ಏಕ ಬಾಪ್ ಕೆ ಪಾಸ್. ಪತಿತರನ್ನ ಪಾವನ ಮಾಡುವಂತ ಜ್ಞಾನ ಇರೋದೇ ಒಬ್ಬ ತಂದೆ ಹತ್ರ, ಸನ್ಯಾಸಿಗಳ ಹತ್ರ ಇಲ್ಲ ಜ್ಞಾನ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜ್ಞಾನ ಸೇ ತುಮ್ ಜನ್ಮ ಲೇತೆ ಹೋ. ಜ್ಞಾನದಿಂದಲೇ ತಾವು ಜನ್ಮ ಪಡ್ಕೊಂಡಿದ್ರಿ, ಬ್ರಾಹ್ಮಣರಾಗಿದ್ದೀರಿ. ಶೂದ್ರ ಇದ್ದಂಥವ್ರು ಜ್ಞಾನದ ಕಾರಣದಿಂದ ಬ್ರಾಹ್ಮಣರಾಗಿದ್ರಿ, ತಿಳ್ಕೊಂಡಿರುವ ಕಾರಣನೇ ಈಗ ಬ್ರಾಹ್ಮಣರಾಗಿದ್ರಿ, ತಂದೆಯ ಮಗುವಾಗಿದ್ರಿ. ಗೀತಾಕೋ ಮಾಯಿ ಬಾಪ್ ಕಹ ಜಾತಾ ಹೇ. ಗೀತೆಗೆನೆ ತಂದೆ ತಾಯಿ, ಎಲ್ಲಾ ಶಾಸ್ತ್ರಗಳಿಗೂ ತಂದೆ ತಾಯಿ ಅಂತ ಗಾಯನ ಇದೆ. ಮಾತಾ ಪಿತಾ ಹೇನ, ತುಮ್ ಶಿವ ಬಾಬಾ ಕೆ ಬಚ್ಚೆ ಹೋ, ಫಿರ್ ಮಾತಾ ಪಿತಾ ಚಾಹಿಯೇನ.
ಹೀಗೆ ಬಾಬಾ ಹೇಳ್ತಾರೆ, ತಾವು ಶಿವಬಾಬಾರವರ ಮಗು ಆಗಿದ್ದಾರಂದ್ರೆ ತಂದೆ ತಾಯಿ ಪಾಲನೆ ಬೇಕಲ್ವಾ. ಮಗು ಅಂದ್ರೆ ಅಲ್ಲಿ ತಂದೆನೂ ಇರ್ಬೇಕಾಗತ್ತೆ, ತಾಯಿನೂ ಇರ್ಬೇಕಾಗತ್ತೆ. ಹಾಗಾಗಿ ಶಿವಬಾಬಾರವರ ಮಗು ಆಗಿದ್ದಾರಂದ್ರೆ ಅವರೇ ನಿಮ್ಗೆ ತಂದೆ ತಾಯಿ ಕೂಡ ಆಗಿದ್ದಾರೆ. ಮನುಷ್ಯತು ಬಲ್ಗಾತೆ ಹೇ ಪರಂತು ಸಮಸ್ತೆ ತೊಡೆ ಹೇ. ನೀವೇ ತಂದೆ ತಾಯಿ ಬಂಧು ಬಳಗ ಮಿತ್ರ ಅಂತ ಹೇಳ್ತಾರೆ, ಆದ್ರೆ ಹೇಗಾಗ್ತಾರೆ ತಂದೆ ತಾಯಿ ಅನ್ನೋಂಥ ತಿಳುವಳಿಕೆ ಅವ್ರಿಗಿಲ್ಲ. ಕೇವಲ ಗಾಯನ ಮಾಡ್ತಿದ್ದಾರೆ. ಬಾಪ್ ಸಮझाते हैं इसका अर्थ कितना गुह्य है. गॉड फादर कहा जाता है, फिर माता पिता क्यों कहा जाता. ಹೀಗೆ ಬಾಬಾ ಹೇಳ್ತಾರೆ, ಇದು ಬಹಳ ಅರ್ಥ ಇರುವಂತಹ ಗುಪ್ತವಾಗಿರುವಂತ ಮಾತು. ಶಿವಬಾಬಾ ನಿರಾಕಾರ ಆಗಿರೋರು ನಮ್ಗೆ ತಂದೆ ತಾಯಿ ಹೆಂಗಾಗ್ತಾರೆ, ಇದು ಬಹಳ ಗುಪ್ತ ಮಾತು. ಹೀಗೆ ಬಾಬಾ ಹೇಳ್ತಾರೆ, ಗಾಡ್ ಫಾದರ್ ಅಂತ ಹೇಳ್ತೀವಿ, ಮತ್ತೆ ತಂದೆ ತಾಯಿ ಹೇಗಾಗ್ತಾರೆ, ಬಾಬಾನೇ ಸಮझाया है. ಬಲ್ सरस्वती है, परंतु वास्तव में सच्ची सच्ची मदर ಬ್ರಹ್ಮಪುತ್ರಿ है. ಬಾಬಾ ಹೇಳ್ತಾರೆ, ಬಾಬಾ ಕೂಡ ಹೇಳ್ತಿದ್ದಾರೆ, ತಾಯಿ ಹೇಗಾಗ್ತಾರೆ, ಸರಸ್ವತಿ ಅಂತ ಹೇಳಿ ಮಮ್ಮಾರವರಿಗಾಗಿ ಗಾಯನ ಮಾಡ್ತೀರಿ. ವಾಸ್ತವದಲ್ಲಿ ಸತ್ಯ ತಾಯಿ ಆಗಿದ್ದಾರೆ. ಪುತ್ರ ಆಗಿದ್ದಾರೆ, ಸಾರಿ ಬ್ರಹ್ಮಪುತ್ರ ಇವರು ತಂದೆ ಆಗಿದ್ದಾರೆ. ಸಾಗರ್ ಅವ್ರ ಬ್ರಹ್ಮಪುತ್ರ ಹೇ. ಬ್ರಹ್ಮಾರವರು ನಿರಾಕಾರ ತಂದೆಯಲ್ಲಿ ಶಿವಬಾಬಾ ಪಿತಾ ಆದ್ರೆ ಬ್ರಹ್ಮಾರವರಿಗಾಗಿ ಬಾಬಾ ತಾಯಿ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಬ್ರಹ್ಮಪುತ್ರ ಅಥವಾ ಬ್ರಹ್ಮಾರವರು ತಮಗೆ ತಾಯಿ ಆಗ್ತಾರೆ. ಪೆಹಲೆ ಸಂಗಮ್ ಇನ್ಕಾ ಹೋತಾ ಹೇ. ಮೊದಲ ಸಂಗಮ, ಮೊದಲ ಮಿಲನ ಸಾಗರ ಮತ್ತು ಈ ಬ್ರಹ್ಮಾರವರದ್ದೇ ಮಿಲನ ಆಗತ್ತೆ. ಶಿವಬಾಬಾ ಬರ್ತಿದ್ದಂಗೆ ಅವರ ಮಹಾವಾಕ್ಯ ಕೇಳೋದೆ ಬ್ರಹ್ಮಾರವರ ಆತ್ಮ. ಹಾಗಾಗಿ ಬ್ರಹ್ಮನೇ ನಿಮ್ಗೆ ತಾಯಿ ಆಗ್ತಾರೆ. बाप इतना इनमें प्रवेश करते हैं, यह कितनी ಮಹಿನ್ ಬಾತ್ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಶಿವಬಾಬಾರವರು ಇವರಲ್ಲೇ ಪ್ರವೇಶ ಇದು ಎಷ್ಟು ಮುಖ್ಯ ಮಾತು. ಮಾತಾ ಪಿತಾ ಹೇಗಾಗ್ತಾರೆ, ಬ್ರಹ್ಮಾರವ್ರಿಗೆ ಹಿಂಗಾಯನ ಅವರಿಬ್ಬರ ಕಂಬೈನ್ ರೂಪಕ್ಕೆನೆ ಮಾತಾ ಪಿತಾ ಅಂತ ಹೇಳಿ ಹೇಳೋದು. ಬಾಬ್ದಾದರವರ ಕಂಬೈನ್ ರೂಪನೇ. ಹೀಗೆ ಬಾಬಾ ಹೇಳ್ತಾರೆ, ಎಷ್ಟು ಮುಖ್ಯ ಮಾತಿದು. ಉನೋಕೆ ಲಿಯೇ ಹಿ ಬಾಪ್ ಫಿರ್ ಭಿ ಕಹತೆ ಹೇ ಅಪ್ನೆ ಕೋ ಆತ್ಮ ಸಮझो. ಮತ್ತೆ ಅವರಿಗಾಗಿ ಕೂಡ ಬಾಬಾ ಹೇಳ್ತಿದ್ದಾರೆ, ತಮ್ಮನ್ನ ತಾವ ಆತ್ಮ ಅಂತ ಹೇಳಿ ತಿಳ್ಕೊಳ್ಳಿ, ಅವ್ ಮಕ್ಕಳಿಗೂ ಕೂಡ ಆತ್ಮ ಅಂತ ಹೇಳಿ ತಿಳ್ಕೊಳ್ಳಿ. ಯತೋ ಸಹಜ ಹೇನ, ಹಮ್ ಆತ್ಮ ಕೋ ಬಾಪ್ ಪರಮಾತ್ಮ ಹೇ. ಹೀಗೆ ನಾವೆಲ್ಲ ಆತ್ಮಗಳಿಗೆ ಶಿವಬಾಬಾ ಪರಮ ಆತ್ಮ ಆಗಿದ್ದಾರೆ. ತುಮ್ ಆತ್ಮ ಕೋ ಕಾತೆ ಹೇ ಮಾಮೆ ಕಮ್ ಯಾದ್ ಕರೋ ತೋ ವಿಕರ್ಮ ವಿನಾಶ್ ಹೋ. ನೀವೆಲ್ಲ ಆತ್ಮಗಳಿಗಾಗಿ ಬಾಬಾ ಹೇಳ್ತಿದ್ದಾರೆ, ನನ್ನನ್ನೇ ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶ ಆಗೋದು. ಮುಖ್ಯ ಬಾತ್ ಹೇ, ಇದೇ ಮುಖ್ಯ ಮಾತು, ನನ್ನನ್ನೇ ನೆನಪು ಮಾಡೋದು ಅಂತ ಬಾಬಾ ಹೇಳ್ತಿದ್ದಾರೆ. डल बुद्धि वाले बड़ी बात समझ ना सके, इसलिए ಗೀತಾ ಮೇ ಬಿ ಹೇ ಮನ್ಮನಾಭವ. ಮಂದ ಬುದ್ಧಿಯವರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿ ಗೀತೆಯಲ್ಲೂ ಕೂಡ ಗಾಯನ ಇದೆ, ಮನ್ಮನಾಭವ, ನನ್ನನ್ನೇ ನೆನಪು ಮಾಡಿ. असभी लिखते हैं, बाबा याद की यात्रा बहुत डिफिकल्ट है, घड़ी घड़ी भूल जाते हैं. ಬಾಬಾರವ್ರಿಗಾಗಿ ಪತ್ರ ಬರೀತಾರಂತೆ ಮಕ್ಕಳು. ಬಾಬಾ, ನೆನಪಿನ ಯಾತ್ರೆ ಇದು ಬಹಳ ಕಷ್ಟದ್ದಾಗಿದೆ, ಅಷ್ಟು ಈಸಿ ನೆನಪಿರ್ತಾ ಇಲ್ಲ, ಮತ್ತೆ ಮತ್ತೆ ಮರ್ತು ಹೋಗ್ಬಿಡ್ತೇವೆ. ಕೊಯ್ ನಾ ಕೊಯ್ ಪಾಯಿಂಟ್ಸ್ ಪರ್ ಹಾರ್ತೆ ಹೇ. ಒಂದಲ್ಲ ಒಂದು ಪಾಯಿಂಟ್ಸ್ ನ ಮೇಲೆ ನಾವು ಸೋತೋಗ್ತಾ ಇರ್ತೇವೆ, ಮರ್ತು ಹೋಗ್ಬಿಡ್ತೇವೆ. ಯಹ ಬಾಕ್ಸಿಂಗ್ ಹೈ ಮಾಯಾ ಅವ್ರ ಈಶ್ವರ್ ಕೆ ಬಚ್ಚೋ ಕಿ. ಬಾಬಾ ಕೂಡ ಹೇಳ್ತಿದ್ರು, ಇದು ಮಾಯೆ ಮತ್ತು ಈಶ್ವರನ ಮಕ್ಕಳ ಜೊತೆ ನಡೆಯುವಂತ ಯುದ್ಧ ಆಗಿದೆ, ಬಾಕ್ಸಿಂಗ್ ಆಗಿದೆ. ಅದು ಮರೆಸುವ ಪ್ರಯತ್ನ ಮಾಡುತ್ತೆ, ಮತ್ತೆ ಈಶ್ವರ ನೆನಪು ಮಾಡುವ ಪ್ರಯತ್ನ ಮಾಡಿಸ್ತಾ, ಮಧ್ಯದಲ್ಲಿ ನೀವು ಮಕ್ಕಳು ಯುದ್ಧದಲ್ಲಿ ಇದ್ದೀರಿ ಅಂತ ಬಾಬಾ. ಈ ಕಡೆ ಬಾಬಾರವರಿಂದ ಉತ್ಸಾಹ ಉಮಂಗ ತುಂಬ್ತಾ ಇರ್ತಾರೆ, ಮಾಯೆ ಬೀಳಿಸುವ ಪ್ರಯತ್ನ ಮಾಡ್ತಾ ಇರುತ್ತೆ. ಹೀಗೆ ಇದು ಬಾಕ್ಸಿಂಗ್ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈಶ್ವರನ ಮಕ್ಕಳಿಗಾಗಿನೇ ಬಾಕ್ಸಿಂಗ್ ಇರೋದು. इसका किसी को भी पता नहीं है, बाबा ने समझाया है. माया पर जीत पाकर कर्मेंद्रिय अवस्था
ಕರ್ಮಾತೀತ ಅವಸ್ಥಾ ಮೇ ಜಾನಾ ಹೇ. ಹೀಗೆ ಬಾಬಾ ಕೂಡ ಹೇಳ್ತಿದ್ದಾರೆ. ಬಾಬಾ ನಾವು ಮಕ್ಕಳಿಗಾಗಿ ತಿಳಿಸ್ತಾ ಇದ್ರೆ ಮಾಯೆ ಮೇಲೆ ಜಯವನ್ನ ಗಳಿಸಿ ಕರ್ಮಾತೀತ ಅವಸ್ಥೆಯನ್ನ ಪಡ್ಕೊಳ್ಬೇಕಾಗಿದೆ. ಹೀಗೆ ಬಾಬಾ ಹೇಳ್ತಾರೆ ನಾವು ಮಕ್ಕಳಿಗಾಗಿ ಈ ಅವಸ್ಥೆಯನ್ನ ತಲುಪಿ. ಪೆಹಲೆ ಪೆಹಲೆ ತುಮ್ ಆಯೆ ಹೋ ಕರ್ಮ ಬಂಧನ್ ಮೇ. ಮೊದಲು ಬಂದಿರುವುದು ತಾವು ಕರ್ಮ ಬಂಧನದಲ್ಲಿ, ಸಾರಿ कर्म संबंधದಲ್ಲಿ. उसमें आते आते फिर आधा कल्प बाद तुम कर्म बंधन में आ गए हो. ಬಾಬಾ ಕೂಡ ಹೇಳ್ತಿದ್ದಾರೆ ಹೀಗೆ ಕರ್ಮ ಬಂಧನದಲ್ಲಿ ಬರ್ತಾ ಅರ್ಧ ಕಲ್ಪದವರೆಗೂ ಕರ್ಮ ಬಂಧನದಲ್ಲೇ ಇದ್ರಿ. ಪೆಹಲೆ ಪೆಹಲೆ ತುಮ್ ಪವಿತ್ರ ಆತ್ಮತೆ. ಮೊಟ್ಟ ಮೊದಲು ತಾವು ಪವಿತ್ರ ಆತ್ಮರಾಗಿದ್ರಿ. ಕರ್ಮ ಬಂಧನ್ ನ ಸುಖ ಕಾ ನ ದುಃಖ ಕಾ ಥಾ, ಫಿರ್ ಸುಖ ಕೆ ಸಂಬಂಧ ಮೇ ಆಯೆ ಹೇ. ಹೀಗೆ ಬಾಬಾ ಹೇಳ್ತಾರೆ ಕರ್ಮ ಬಂಧನದಲ್ಲಿದ್ದಾಗ ಸುಖ ಅಥವಾ कर्म बंधन में न सुख का न दुख का फिर सुख में संबंध आए है. ಬಾಬಾ ಹೇಳ್ತಾರೆ ಪರಂಧಾಮದಲ್ಲಿದ್ದಾಗ ಸುಖ ಮತ್ತು ದುಃಖದ ಯಾವ ಅನುಭವದಲ್ಲಿರೋದಿಲ್ಲ. ಕರ್ಮ ಬಂಧನದಲ್ಲಿ ಬರ್ತಿದ್ದಂಗೆ ಸುಖದ್ದು ದುಃಖದ್ದು ಅನುಭವ ಆಗುತ್ತೆ. ಯಹ ಬಿ ಅಭಿ ತುಮ್ ಸಮಸ್ತೆ ಹೋ ಹಮ್ ಸಂಬಂಧ ಮೇ ಥೇ. ಈಗ ತಾವು ಮಕ್ಕಳು ತಿಳ್ಕೊಳ್ತಾ ಇದ್ರಿ ನಾವು ಈಗ ಸಂಬಂಧದಲ್ಲಿ ಬಂದಿದ್ವಿ. ಅಭಿ ದುಃಖ ಮೇ ಹೇ ಫಿರ್ ಜರೂರ್ ಸುಖ ಮೇ ಹೋಗೆ. ಬಾಬಾ ಹೇಳ್ತಿದ್ರಿ ಈಗ ನೀವು ದುಃಖದಲ್ಲಿದ್ರಿ, ದುಃಖದಿಂದ ಮತ್ತೀಗ ಸುಖದಲ್ಲಿ ಹೋಗ್ತಾ ಇದ್ರಿ. ನಯಿ ದುನಿಯಾ ಜಬತೆ ತೋ ಮಾಲಿಕತೆ ಪವಿತ್ರತೆ ಅಭಿ ಪುರಾನಿ ದುನಿಯಾ ಮೇ ಪತಿತ್ ಹೋ ಪಡೆ. ಹೀಗೆ ಬಾಬಾ ಹೇಳ್ತಿದ್ದಾರೆ ಹೊಸ ಜಗತ್ತಿನಲ್ಲಿದ್ದಾಗ ಮಾಲೀಕರಾಗಿದ್ರಿ, ಪವಿತ್ರರಾಗಿದ್ರಿ. ಈಗ ಹಳೆ ಜಗತ್ತಲ್ಲಿ ದುಃಖಿ ಆಗಿದ್ದೀರಿ, ಪತಿತರಾಗಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ. फिर हम सो देवता बनते हैं तो यह याद करना पड़े. ಹೀಗೆ ಮತ್ತೆ ಪುನಃ ನಾವೇ ದೇವತೆ ಆಗ್ಬೇಕು, ಅದಕ್ಕಾಗಿ ನೆನಪಿನಲ್ಲಿರ್ರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬ್ कहते हैं मुझे याद करो तो तुम्हारे पाप मिट जाएंगे. ಬಾಬಾ ಹೇಳ್ತಿದ್ದಾರೆ ನನ್ನನ್ನೇ ನೆನಪು ಮಾಡಿ ತಮ್ಮ ಪಾಪಗಳು ತುಂಡಾಗ್ತಾ ಹೋಗುತ್ತೆ. ತುಮ್ ಮೇರೆ ಘರ್ ಮೇ ಆಯೆಂಗೆ. ಬಾಬಾರವ್ರನ್ನ ನೆನಪು ಮಾಡೋದ್ರಿಂದ ಪಾಪಗಳ ಭಸ್ಮ ಆಗೋದ್ರಿಂದ ತಾವು ನನ್ನ ಮನೆಗೆ ಬಂದು ತಲುಪ್ತೀರಿ, ಪರಮಧಾಮದಲ್ಲಿ ಬರೋರಾಗ್ತೀರಿ. ವಯ ಶಾಂತಿಧಾಮ್ ಸುಖಧಾಮೆ ಆಯೆಂಗೆ. ಹೀಗೆ ಶಾಂತಿಧಾಮಕ್ಕೆ ಹೋಗಿ ನಂತರ ಸುಖಧಾಮದಲ್ಲಿ ಬರೋರು. ಪೆಹಲೆ ಪೆಹಲೆ ಜಾನಾ ಹೇ ಘರ್ ಬಾಪ್ಗೆ. ಬಾಬ್ कहते हैं मुझे याद करो. ಮೊಟ್ಟ ಮೊದಲು ಹೋಗ್ಬೇಕಾಗಿರೋದೇ ಮನೆಗೆ, ಅದಕ್ಕಾಗಿ ಬಾಬಾ ಹೇಳ್ತಾರೆ ನನ್ನನ್ನೇ ನೆನಪು ಮಾಡಿ. तो तुम पवित्र बनेंगे. मैं पतित पावन तुमको पवित्र बन रहा हूँ. ಬಾಬಾ ಹೇಳ್ತಾರೆ ನಾನು ಪತಿತ ಪಾವನ ನೀವೆಲ್ಲ ಆತ್ಮಗಳನ್ನ ಪವಿತ್ರ ಮಾಡ್ತಾ ಇದ್ದೀನಿ. ಘರ್ ಜಾನೆಕ್ಕೆ ಲಿಯೆ, ಮನೆಗೆ ಕರ್ಕೊಂಡು ಹೋಗುವುದಕ್ಕಾಗಿ ಆತ್ಮಗಳನ್ನ ಪವಿತ್ರ ಮಾಡ್ತಿದ್ದೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ऐसे ऐसे अपने से बातें करनी होती. ಹೀಗೆ ಈ ರೀತಿಯಾಗಿ ತಮ್ಮೊಂದಿಗೆ ತಾವು ಮಾತಾಡ್ಕೊಳ್ತಾ ಇರ್ಬೇಕು. ಏಕಾಂತದಲ್ಲಿ ಹೋಗ್ಬೇಕು. ಬಾಬಾ ಹೇಳ್ತಾರಲ್ಲ ಏಕಾಂತದಲ್ಲಿ ಕೂತ್ಕೊಂಡು ನಿಮ್ಮೊಂದಿಗೆ ನೀವು ಮಾತಾಡಿ ವಿಚಾರ ಸಾಗರ ಮಂಥನ ಮಾಡಿ. ಬರೋಬರ್ ಅಭಿ ಚಕ್ರ ಪೂರಾ ಹೋತಾ ಹೈ, ಹಮ್ನೆ ಇತನೆ ಜನ್ಮ ಲಿಯಾ ಹೈ. ಈಗಂತೂ ನಾಟಕ ಪೂರ್ಣ ಆಗ್ತಾ ಇದೆ. ನಾವು ಇಷ್ಟು ಜನ್ಮವನ್ನ ಪಡ್ಕೊಂಡ್ಬಿಟ್ಟಿದ್ವಿ, ಪೂರ್ಣ 84 ಜನ್ಮ. ಈಗ ನಾಟಕ ಪೂರ್ಣ ಆಯ್ತು. ಅವ ಬಾಬ್ ಆಯಾ ಹೇ ಪತಿ ಸೆ ಪಾವನ್ ಬನಾನೆ. ಈಗ ಬಾಬಾ ಬಂದಿದ್ದಾರೆ ಪತೀತರನ್ನ ಪಾವನ ಮಾಡೋದಕ್ಕಾಗಿ. ಯೋಗ ಬಲ್ ಸೆ ಹಿ ಪಾವನ್ ಬನೆಂಗೆ. ಬಾಬಾ ಕೂಡ ಹೇಳ್ತಾರೆ ಪಾವನರ್ ಹೇಗಾಗ್ತೀರಿ? ಯೋಗ ಬಲದಿಂದ. ಯೋಗನೇ ಮುಖ್ಯ ಪ್ರಭಾವ ಬೀರುವಂತದ್ದು. ಯೋಗ ಬಲ್ ಬಹುತ್ ನಾಮಿ ಗ್ರಾಮಿ ಹೇ. ಈ ಯೋಗ ಬಲ ಬಹಳ ಪ್ರಸಿದ್ಧಿ ಆಗಿದೆ. ಪ್ರಾಚೀನ ಯೋಗ ಅಂತ ಬಾಬಾ ಹೇಳ್ತಾರ ಅಂದ್ರಲ್ಲ, ಜೋ ಬಾಪ್ ಹಿ ಸಿಕ್ಲಾ ಸಕ್ತೆ ಹೇ, ಅಂತಹ ಪ್ರಸಿದ್ಧ ಯೋಗವನ್ನು ಬಾಬಾನೇ ಕಲ್ಸ್ಕೊಡ್ತಿದ್ದಾರೆ. ಇಸ್ಮೇ ಶರೀರ ಸೆ ಕುಚ್ ಬಿ ಕರ್ನಾ ಬಿ ದರ್ಕಾರಿ ನಹಿ. ಈ ಯೋಗ ಬಲದಲ್ಲಿ ಈ ಶರೀರ ಏನ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಶರೀರ ಚುಪ್ಪಾಗಿರುತ್ತೆ, ಆತ್ಮನೇ ಯಾತ್ರೆಯನ್ನ ಮಾಡುವಂಥದ್ದು. ಹಾಗಾಗಿ ಶರೀರದ ಅವಶ್ಯಕತೆ ಇಲ್ಲಿರೋದಿಲ್ಲ. ತೋ ಸಾರಾ ದಿನ ಇನ್ ಬಾತೋಂಕೋ ಮಂಥನ್ ಚಲನಾ ಚಾಹಿಯೆ. ಇಡೀ ದಿನ ಈ ರೀತಿಯಾಗಿ ಬುದ್ಧಿಯಲ್ಲಿ ಮಂಥನ ನಡೀತಾ ಇರ್ಬೇಕಾಗಿ. ಏಕಾಂತ ಮೇ ಕಹ ಬಿ ಬೈಠೋ ಅಥವಾ ಜಹಾ ಬುದ್ಧಿ ಮೇ
ಯಹಿ ಚಲ್ತಾ ರಹೆ. ಬಾಬಾ ಹೇಳ್ತಾರೆ ಏಕಾಂತದಲ್ಲಿ ಎಲ್ಲಾದ್ರೂ ಕೂತ್ಕೊಳ್ಳಿ, ಬುದ್ಧಿಯಲ್ಲಂತೂ ಇದೇ ನಡೀತಿರ್ಬೇಕಾಗಿದೆ. ಜ್ಞಾನದ ಮಂಥನ ಅಂತ ಬಾಬಾ ಹೇಳ್ತಾರೆ. ಏಕಾಂತ ತೋ ಬಹುತೆ ऊपर छत पर तो डरने की बात ही नहीं. ಬಾಬಾ ಹೇಳ್ತಾರೆ ಏಕಾಂತದಲ್ಲಿ ಒಬ್ಬೊಬ್ರು ಹೋಗ್ಲಿಕ್ಕೆ ಇತ್ತೀಚೆಗೆ ಭಯ ಪಡ್ತಾರೆ ಎಲ್ಲರೂ. ಹಾಗಾಗಿ ಬಾಬಾ ಹೇಳ್ತಾರೆ ಛತ್ ಮೇಲೆ ಹೋಗಿ. ಛತ್ ಮೇಲೆ ಹೋಗ್ಲಿಕ್ಕೆ ಏನು ಭಯ ಪಡೋದಿಲ್ಲಲ್ವಾ ಅಂತೇಳಿ ಬಾಬಾ ಕೇಳ್ತಿದ್ದಾರೆ. ಹಾಗೆ ತುಮ್ ಸವೇರೆ ಮೇ ಮುರಳಿ ಸುನ್ನೆಕ್ಕೆ ಬಾದ್ ಚಲ್ತೇತೆ ಪಹಡೋಂ ಪರ್. ಮೊದಲು ಯಜ್ಞದ ಆರಂಭದಲ್ಲಿ ಬಾಬಾ ಮುರಳಿಯನ್ನ ಹೇಳ್ಬಿಟ್ಟು ಎಲ್ಲ ಮಕ್ಕಳನ್ನ ಪರ್ವತದ ಮೇಲೆ ಕರ್ಕೊಂಡು ಹೋಗ್ತಾ ಇದ್ರು. ಏಕಾಂತದಲ್ಲಿ ಕೂಡಿಸ್ತಿದ್ರು ಯೋಗ ಮಾಡ್ಲಿಕ್ಕೆ, ವಿಚಾರ ಸಾಗರ ಮಂಥನ ಮಾಡ್ಲಿಕ್ಕೆ. ಜೋ ಜೋ ಸುನಾ ಉನ್ಕಾ ಚಿಂತನ್ ಕರ್ನೆ ಕೆ ಲಿಯೆ ಪಹಡೋಂ ಪರ್ ಜಾಕರ್ ಬಿಠಾತೆ ತೆ. ಏನ್ ಕೇಳಿದ್ರಲ್ಲ ಆ ಕೇಳಿರುವಂತ ಜ್ಞಾನದ ಮೇಲೆ ವಿಚಾರ ಮಂಥನ ಮಾಡ್ಬೇಕು. ಅದಕ್ಕಾಗಿನೇ ಬಾಬಾರವರು ಬೆಟ್ಟದ ಮೇಲೆ ಕರ್ಕೊಂಡೋಗಿ ಕೂಡಿಸ್ತಾ ಇದ್ರು. ಜೋ ಜ್ಞಾನಕ್ಕೆ शौकीन होंगे वह तो आपस में ज्ञान की बातें ही करेंगे. ಯಾರಿಗೆ ಜ್ಞಾನದ ಆಸಕ್ತಿ ಅಭಿರುಚಿ ಇರುತ್ತೆ ಅವರು ಜ್ಞಾನದ ಮಾತುಗಳನ್ನೇ ಮಾತಾಡ್ತಾ ಇರ್ತಾರೆ. ಜ್ಞಾನ ನಹಿ ಹೇ ತೋ ಫಿರ್ ಪರಚಿಂತನ್ ಕರ್ತೆ रहेंगे. ಜ್ಞಾನ ಇಲ್ಲ ಅಂದ್ರೆ, ಜ್ಞಾನದ ಮಾತು ಬುದ್ಧಿಯಲ್ಲಿ ಇಲ್ಲ ಅಂದ್ರೆ ಅವರು ಪರಚಿಂತನವನ್ನೇ ಮಾಡ್ತಿರ್ತಾರೆ. ಅವರಿವರ ಮಾತುಗಳನ್ನ ಮಾತಾಡ್ತಾ ಇರ್ತಾರೆ. ಪ್ರದರ್ಶಿನಿ ಮೇ ತುಮ್ ಕಿತ್ನೋ ಕೋ ಯಹ ರಾಸ್ತಾ ಬತಾತೆ ಹೋ. ಪ್ರದರ್ಶನೀಯದಲ್ಲಿ ತಾವೆಷ್ಟು ಜನರಿಗೆ ಈ ಜ್ಞಾನದ ಮಾತುಗಳನ್ನ ಹೇಳಿರ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಸಮಜ್ತೆ ಹೋ ಹಮಾರಾ ಧರ್ಮ ಬಹುತ್ ಸುಖ ದೇನಾ ವಾಲಾ ಹೈ. ಬಾಬಾ ಹೇಳ್ತಿದ್ದಾನೆ ತಿಳ್ಕೊಂಡಿದ್ರಿ ನಮ್ಮ ಧರ್ಮ ಬಹಳ ಸುಖ ಕೊಡುವಂಥದ್ದು. ದೂಸರೆ ಧರ್ಮ ವಾಲೋಂಕೋ ಸಿರ್ಫ್ ಇತನಾ ಸಮझाना है कि बाप को याद करो. ಅನ್ಯ ಧರ್ಮದವರಿಗಾಗಿ ಇಷ್ಟನ್ನೇ ಹೇಳಿ, ತಂದೆಯನ್ನ ನೆನಪು ಮಾಡಿ, ಅಲ್ಲಾನನ್ನ ನೆನಪು ಮಾಡಿ, ಗಾಡ್ ನನ್ನ ನೆನಪು ಮಾಡಿ, ಈ ಸಂದೇಶ ಕೊಡ್ಬೇಕಾಗಿದೆ. ಅವ್ರಿಗೆ ನೀವು ಇಷ್ಟೆಲ್ಲಾ ಜ್ಞಾನದ ವಿಸ್ತಾರ ಹೇಳಕ್ ಹೋದ್ರೆ ತಿಳ್ಕೊಳಲ್ಲ. ಅನ್ಯ ಧರ್ಮದವರಿಗಾಗಿ ಕೇವಲ ತಂದೆಯ ಸಂದೇಶವನ್ನ ಮಾತ್ರ ಹೇಳಿ. ಯಹ ನಹಿ ಸಮझाना है भी समझाना है कि यह मुसलमान है मैं फलाना हूँ नहीं, ಆತ್ಮಕೋ ದೇಖ್ನಾ ಹೈ. ಈ ರೀತಿ ಎಂದು ತಿಳ್ಕೊಳ್ಬೇಡಿ. ಎದುರಿನಲ್ಲಿರೋರು ಇವ್ರು ಮುಸ್ಲಿಂ ಇದ್ದಾರೆ, ಇವ್ರಿಗೆ ಯಾಕೆ ಜ್ಞಾನ ಹೇಳ್ಬೇಕು, ಇವ್ರು ಕ್ರಿಶ್ಚಿಯನ್ ಇದ್ದಾರೆ, ಇವ್ರಿಗೆ ಯಾಕೆ ಈ ಜ್ಞಾನ ಹೇಳ್ಬೇಕು, ಇಲ್ಲ ಅಂತ ಬಾಬಾ ಆ ರೀತಿ ತಿಳ್ಬೇಡಿ. ನಾನು ಆತ್ಮ ಆಗಿದ್ದೇನೆ, ಎದುರಿನಲ್ಲಿರೋರು ಕೂಡ ಆತ್ಮ ಆಗಿದ್ದಾರೆ ಅಂತ ತಿಳ್ಕೊಂಡು ಜ್ಞಾನ ಹೇಳಿ. ಪ್ರದರ್ಶಿನಿ ಮೇ ಸಮझाते हो तो यह ಪ್ರಾಕ್ಟೀಸ್ ರಹೆ ಹಮ್ ಆತ್ಮ ಭಾಯಿ ಕೋ ಸಮझाते हैं. ಪ್ರದರ್ಶನದಲ್ಲಿ ಹೇಳ್ಬೇಕಾದ್ರೆ ಈ ಅಭ್ಯಾಸ ಇರ್ಬೇಕಂತೆ, ನಾನು ಆತ್ಮ ನನ್ನ ಸಹೋದರ ಆತ್ಮನಿಗೆ ಹೇಳ್ತಾ ಇದ್ದೆ. ಈ ಅಭ್ಯಾಸ ಬಹಳ ಪ್ರಾಕ್ಟೀಸ್ ಆಗಿರ್ಬೇಕು. ಪ್ರದರ್ಶನದಲ್ಲಿ ಆತ್ಮನನ್ನೇ ನೋಡಿ ಜ್ಞಾನ ಹೇಳಿ. ಈ ಧರ್ಮದವರು ಈ ಜಾತಿಯವರು ಅಂತೇಳಿ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಹಬ್ ಹಮ್ಕೋ ಬಾಪ್ ಸೆ ವರ್ಸಾ ಮಿಲ್ ರಹಾ ಹೈ. ಈಗ ನಮ್ಗೆ ತಂದೆಯಿಂದ ಆಸ್ತಿ ಸಿಗ್ತಾ ಇದೆ. ಅಪನಿ ಕೋ ಆತ್ಮ ಸಮಜ್ ಭಾಯಿಯೋ ಕೋ ಜ್ಞಾನ देते हैं. अभी चलो बाप के पास बहुत समय ಬಿಚ್ಡೆ ಹೋ. ಬಾಬಾ ಹೇಳ್ತಿದ್ರೆ ಈಗ ತಂದೆ ಬಳಿ ಹೋಗ್ಬೇಕಾಗಿದೆ. ಬಾಬಾರವರಿಂದ ಬಹಳ ಸಮಯದಿಂದ ಅಗಲಿದ್ದೀರಿ, ಈಗ ಮನೆಗೆ ಹೋಗುವ ಸಮಯ ಅಂತ ಬಾಬಾ ಹೇಳ್ತಿದ್ದಾರೆ. ವಾಹಿ ಶಾಂತಿದ ಯತೋ ಕಿತನಿ ಅಶಾಂತಿ ದುಃಖ ಆದಿ ಹೇ. ಅಲ್ಲಿ ಅದು ಶಾಂತಿಧಾಮ. ಶಾಂತಿಧಾಮದಲ್ಲಿ ಎಷ್ಟು ಶಾಂತಿ ಇರುತ್ತೆ. ಇದಂತೂ ಹಳೆಯ ಜಗತ್ತು, ಇಲ್ಲಿ ಅಶಾಂತಿ ಇದೆ, ದುಃಖ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಬ್ ಬಾಪ್ कहते हैं अपने को आत्मा समझने की प्रैक्टिस डालो तो नाम रूप देह सब भूल जाए. ಹೀಗೆ ಆತ್ಮಾಭಿಮಾನಿ ಆಗಿವ ಅಭ್ಯಾಸ ಮಾಡ್ತೀರಂದ್ರೆ, ಪ್ರಾಕ್ಟೀಸ್ ಮಾಡ್ತೀರಂದ್ರೆ ನಾಮ ರೂಪದಲ್ಲಿ ಸಿಕ್ಕಾಕೊಳ್ಳುವಂತ ಅಭ್ಯಾಸ ಬಿಟ್ಟೋಗುತ್ತೆ. ಹೀಗೆ ಬುದ್ಧಿ ನಾಮ ರೂಪದಲ್ಲಿ ಸಿಕ್ಕಾಕೊಂಡಿದೆಯಲ್ಲ, ಹಾಗೆ ಆತ್ಮಾಭಿಮಾನಿ ಆಗುವ ಅಭ್ಯಾಸ ಮಾಡ್ತೀರಂದ್ರೆ ಅದು ತಾನಾಗೆ ದೂರ ಆಗತ್ತೆ. ಒಂದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಇನ್ನೊಂದು ತಾನಾಗೆ ಬಿಟ್ಟೋಗುತ್ತೆ. ಒಂದು ಗುಣವನ್ನ ಧಾರಣ ಮಾಡ್ಕೊಂಡ್ರೆ ಇನ್ನೊಂದು ಅವಗುಣ ತಾನಾಗೆ ದೂರ ಆಗತ್ತೆ. ಹಾಗಾಗಿ ಬಾಬಾ ಹೇಳ್ತಾರೆ ಆತ್ಮಾಭಿಮಾನಿ ಆಗುವ ಪ್ರಾಕ್ಟೀಸ್ ಮಾಡ್ತೀರಂದ್ರೆ ನಾಮರೂಪದಲ್ಲಿ ಸಿಕ್ಕಾಕೊಳ್ಳುವಂತ ಗುಣ ಬಿಟ್ಟು ಹೋಗುತ್ತೆ ಅಂತ ಬಾಬಾ ಹೇಳ್ತಾರೆ. ಫಲಾನಾ ಮುಸಲ್ಮಾನ್ ಹೇ ಐಸಾ ಕ್ಯಾ ಸಮಜ್ತೆ ಹೋ. ಇಂಥವ್ರು ಮುಸಲ್ಮಾನ್ ಆಗಿದ್ದಾರೆ, ಇವರು ಕ್ರಿಶ್ಚಿಯನ್ ಆಗಿದ್ದಾರೆ ಅಂತ ಯಾಕೆ ತಿಳಿತೀರಿ? ಆತ್ಮ ಸಮಜ್ಕರ್ ಸಮझाओ.
ಆತ್ಮ ಅಂತೇಳಿ ಅವ್ರನ್ನು ಆತ್ಮ ಅಂತೇಳಿನೇ ತಿಳ್ಕೊಂಡು ತಿಳಿಸ್ಕೊಡಿ. ಧರ್ಮದವ್ರನ್ನ, ಜಾತಿಯವ್ರನ್ನ, ಜನಾಂಗದವ್ರನ್ನ ನೋಡ್ಬೇಡಿ ಅಂತ ಬಾಬಾ ಹೇಳ್ತಾರೆ. ಸಮಸಕ್ತೆ ಹೇ ಯಾ ಆತ್ಮ ಅಚ್ಚಿ ಹೇ ಯಾ ಬುರಿ ಹೇ ಅಂತ ತಿಳ್ಕೊಳ್ತೀರಿ. ಇವ್ರು ಕೆಟ್ಟವ್ರಾಗಿದಾರ, ಇವ್ರು ಒಳ್ಳೆಯವ್ರಾಗಿದಾರ ಅಲ್ಲ. ಬಾಬಾ ಹೇಳ್ತಾರೆ ಆತ್ಮ ಅಂತಾನೆ ತಿಳ್ಕೊಳ್ಳಿ. ಆತ್ಮ ಕೆ ಲಿಯೇ ಹಿ ಕಹಾ ಜಾತಾ ಹೇ ಬೂರೆ ಸೆ ದೂರ್ ಭಾಗ್ನಾ ಚಾಯಿ. ಕೆಲವ್ರು ಹೇಳ್ತಾರಂತೆ ಕೆಟ್ಟವರಿಂದ, ಕೆಟ್ಟ ಆತ್ಮಗಳಿಂದ ನಾವು ದೂರ ಓಡ್ಬೇಕಾಗಿದೆ. ಅಭಿ ತುಮ್ ಬೇಹದ್ಗೆ ಬಾಕೆ ಬಚ್ಚೆ ಹೋ. ಈಗಂತೂ ತಾವು ಬೇಹದ್ದಿನ ತಂದೆಯ ಮಕ್ಕಳು. ಕೆಟ್ಟವ್ರಿಗೂ ಈಗ ದಾರಿ ತೋರಿಸ್ಬೇಕಾಗಿದೆ. ಶೂದ್ರರೆಲ್ಲರೂ ಕೆಟ್ಟವ್ರೆ ಅಂತ ಬಾಬಾ ಹೇಳ್ತಾರೆ, ಕೆಟ್ಟ ಸಂಸ್ಕಾರ ಇರೋರು. ಹಾಗಾಗಿ ಅವ್ರನ್ನೂ ಕೂಡ ತಾವೀಗ ಒಳ್ಳೆ ಸಂಸ್ಕಾರದವ್ರನ್ನಾಗಿ ಮಾಡ್ಬೇಕಾಗಿದೆ. ಇದು ಈಶ್ವರಿಯ ಮಿಷನ್. ತಮ್ಮ ಕೆಲ್ಸನೇ ಅದಾಗಿದೆ, ಕ್ಷುದ್ರರನ್ನ ಬ್ರಾಹ್ಮಣ ಮಾಡುವುದು ಅಂತ ಹೇಳಿ ಬಾಬಾ ಹೇಳಿದ್ರು. ಈಗ ಪಾಠ ಬಜಾನ ಅಬ್ ಫಿರ್ ವಾಪಸ್ ಚಲ್ನಾ ಹೇ. ಈಗ ಈ ಪಾತ್ರ ಮಾಡಿ, ಅನ್ಯರಿಗೆ ಜ್ಞಾನ ಹೇಳುವ ಪಾತ್ರ. ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗ್ಬೇಕಾಗಿದೆ. ಪಾವನ್ ಬನ್ನಾ ಹೇ. ಮನೆಗೆ ಹೋಗ್ಲಿಕ್ಕೆ ಪಾವನರಾಗ್ಬೇಕಾಗಿದೆ. ಬಾಪ್ಕೋ ಜರೂರ್ ಯಾದ್ ಕರ್ನಾ ಪಡೆ. ಪಾವನರಾಗ್ಲಿಕ್ಕೆ ತಂದೆಯನ್ನ ನೆನಪು ಮಾಡ್ಬೇಕಾಗಿದೆ. ಹೀಗೆ ಹೇಳ್ತಾರೆ ಬಾಬಾ. ವಾಪಸ್ ಮನೆಗೆ ಹೋಗ್ಬೇಕು, ವಾಪಸ್ ಮನೆಗೆ ಹೋಗ್ಲಿಕ್ಕೆ ಪಾವನ ಆಗ್ಬೇಕು. ಪಾವನ ಆಗ್ಲಿಕ್ಕೆ ತಂದೆಯನ್ನ ನೆನಪು ಮಾಡ್ಬೇಕು. ಪಾವನ್ ಬನೆಂಗೆ ತೋ ಪಾವನ ದುನಿಯಾಕ್ಕೆ ಬಿ ಮಾಲೀಕ ಬನೆಂಗೆ. ಪಾವನರಾಗ್ತೀರಂದ್ರೆ ಪಾವನ ಜಗತ್ತಿಗೆ ಮಾಲೀಕರು ಕೂಡ ಆಗ್ತೀರಿ. जबाना से प्रतिज्ञा करती है करनी होती है. बाप भी कहते हैं प्रतिज्ञा करो. बाप युक्ति भी बताते हैं कि तुम आत्मा भाई भाई हो, फिर शरीर से आते हो तो भाई बहन हो. ಹೀಗೆ ಬಾಬಾರವರು ಹೇಳ್ತಿದ್ದಾರೆ. ತಾವು ಪರಸ್ಪರ ಆತ್ಮಗಳು, ಆತ್ಮ ಸಹೋದರ ಅಂತೇಳಿ ತಿಳ್ಕೊಳ್ಳಿ. ಆತ್ಮಿಕ ರೂಪದಲ್ಲಿದ್ದಾಗ ಯಾವಾಗ ತಾವು ಮಕ್ಕಳು ಶರೀರದಲ್ಲಿ ಬರ್ತೀರಿ, ಆಗ ಸಹೋದರಿ ಬಾಯಿ ಬಹನ್ ಸಂಬಂಧ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಭಿ ವಿಕಾರ ಮೇ जा नहीं सकते. पवित्र बन और बाप को याद करने से तुम विश्व का मालिक बनेंगे. ಬಾಬಾ ಹೇಳ್ತಾರೆ ಪವಿತ್ರ ಆಗಿ ತಂದೆಯನ್ನ ನೆನಪು ಮಾಡ್ತೀರಿ ಅಂದ್ರೆ ವಿಶ್ವದ ಮಾಲೀಕರಾಗ್ಬಿಡ್ತೀರಿ. समझाया जाता है माया से हारे फिर उठकर खड़े हो जाओ. ಹೀಗೆ ಆತ್ಮಗಳು ತಾವು ಮಾಯೆಗೆ ಸೋತೋಗಿದ್ರಿ, ಈಗ ಮತ್ತೆ ಎದ್ದು ನಿಲ್ಲಿ. ಬಾಬಾರವರ ಜ್ಞಾನದಲ್ಲಿ, ಪುರುಷಾರ್ಥದಲ್ಲಿ, ಜ್ಞಾನದಲ್ಲಿ ಎದ್ದು ನಿಲ್ಲಿ ಅಂತ ಬಾಬಾ ಹೇಳ್ತಿದ್ದಾರೆ. ಜಿತನಾ ಖಡೆ ಹೋಂಗೆ ಉನ್ಕಿ ಪ್ರಾಪ್ತಿ ಹೋಗಿ. ಎಷ್ಟೆಷ್ಟು ನೀವು ಎದ್ದು ನಿಲ್ತೀರಿ, ಎಷ್ಟು ಮಾಯಿಂದ ದೂರ ಆಗ್ತಾ ಹೋಗ್ತೀರಿ, ಅಷ್ಟು ಪ್ರಾಪ್ತಿಗಳು ಸಿಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಮಾಯೆಗೆ ಹುಷಾರಾದಂತೆ, ಮಾಯೆಗೆ ಹತ್ರ ಆದಂತೆ ಪ್ರಾಪ್ತಿಗಳು ಕಡಿಮೆ. ಎಷ್ಟೆಷ್ಟು ಮಾಯಿಂದ ದೂರ ಆಗ್ತಾ ಹೋಗ್ತೀರೋ ಅಷ್ಟು ಪ್ರಾಪ್ತಿ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಘಾಟ ಅವ್ರ ಜಮಾತೋ ಹೋತಾ ಹೇನಾ. ಹೇಗೆ ನಷ್ಟ ಮತ್ತು ಲಾಭ ಇರುತ್ತಲ್ವಾ ಅಂತ ಬಾಬಾ ಹೇಳ್ತಿದ್ದಾರೆ. ಆಧಾ ಕಲ್ಪ ಜಮಾ ಫಿರ್ ರಾವಣ ರಾಜ್ಯ ಮೇ ಆತೆ ಜಾಯಂಗೆ ಇಸಾಬ್ ಹೇನಾ. ಹೀಗೆ ಬಾಬಾ ಹೇಳ್ತಾರೆ, ಎಷ್ಟು ಜಮಾ ಮಾಡ್ಕೊಂಡಿದ್ರಿ, ಅರ್ಧ ಕಲ್ಪಕ್ಕಾಗಿ ಜಮಾ ಆಗಿತ್ತು. ಹೀಗೆ ರಾವಣ ರಾಜ್ಯದಲ್ಲಿ ಬರ್ತಾ ಇದ್ದಂಗೆ ಜಮಾ ಆಗಿರೋದೆಲ್ಲ ನಷ್ಟ ಆಗ್ತಾ ಹೋಯ್ತು. ಹೀಗೆ ಲೆಕ್ಕ ಇದೆ ಅಲ್ವಾ ಅಂತ ಬಾಬಾ ಹೇಳ್ತಿದ್ದಾರೆ. ಅರ್ಧ ಆಗಿ ಜೀತ್ ಜಮಾ ಹಾರನ. ಬಾಬಾ ಹೇಳ್ತಿದ್ದಾರೆ, ಜಯ ಬಳಸೋದಂದ್ರೇನೆ ಜಮಾ ಆಗೋದು, ಸೋಲೋದಂದ್ರೇನೆ ನಷ್ಟ ಮಾಡ್ಕೊಳ್ಳೋದು. तो अपनी पूरी ಜಾಂಚ್ ಕರ್ನಿ ಚಾಯಿ. ಹೀಗೆ ತಮ್ಮದ ಪೂರ್ಣ ಚೆಕ್ ಮಾಡ್ಕೊಳ್ಬೇಕಾಗಿದೆ. ಎಷ್ಟು ಜಮಾ ಮಾಡ್ಕೋತಿದ್ದೀವಿ, ಎಲ್ಲೆಲ್ಲಿ ನಷ್ಟ ಆಗ್ತಾ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಬಾಪ್ ಕೋ ಯಾದ್ ಕರ್ನೆ ಸೆ ತುಮ್ ಬಚ್ಚೋಂ ಕೋ ಖುಷಿ ಹೋಗಿ. ಬಾಬಾರವರನ್ನ ನೆನಪು ಮಾಡೋದ್ರಿಂದ ತಾವು ಮಕ್ಕಳಿಗೆ ಬಹಳ ಖುಷಿ ಇರುತ್ತೆ. ವಾತೋ ಸಿರ್ಫ್ ಗಾಯನ್ ಕರ್ತೆ ಹೇ, ಸಮಸ್ತೆ ಕುಚ್ ಬಿ ನಹಿ. ಭಕ್ತಿ ಮಾರ್ಗದಲ್ಲಿರೋರು ಭಗವಂತನಿಗಾಗಿ ಕೇವಲ ಗಾಯನ ಮಾಡ್ತಿದ್ದಾರೆ. ಭಗವಂತನೆಯನ್ನು ಸ್ವಲ್ಪ ಕೂಡ ತಿಳ್ಕೊಂಡಿಲ್ಲ. ಹಾಗಾಗಿ ತಾವು ತಿಳ್ಕೊಂಡಿದ್ರಿ, ಯಥಾರ್ಥವಾಗಿ ನೆನಪು ಮಾಡ್ತೀರಂದ್ರೆ ಬಹಳ ಖುಷಿ ಇರುತ್ತೆ. ಬೇಸಂಜಿ ಸೇ ಸಬ್ ಕುಚ್ ಕರ್ತೆ ಹೇ. ಅಲ್ಲಿ ಭಕ್ತರು ತಿಳುವಳಿಕೆಹೀನರಾಗಿ ಎಲ್ಲವನ್ನ ಮಾಡ್ತಿದ್ದಾರೆ, ಗಾಯನ ಮಾಡ್ತಿದ್ದಾರೆ, ಏನನ್ನೂ ತಿಳ್ಕೊಂಡಿಲ್ಲ. तुम तो पूज आदि करते नहीं हो. बाकी गायन तो
ಕರೆಂಗೆನಾ. ಬಾಬಾ ಹೇಳ್ತಿದ್ದ, ನೀವಿಗೆ ಜ್ಞಾನದಲ್ಲಿ ಬಂದ್ಮೇಲೆ ಭಕ್ತರ ರೀತಿಯಲ್ಲಿ ಪೂಜೆ ಅಂತೂ ಮಾಡೋದಿಲ್ಲ, ಆದ್ರೆ ಬಾಬಾರವರ ಗಾಯನ ಮಾಡ್ತೀರಿ. ಜ್ಞಾನಕ್ಕೆ ತಕ್ಕಂತೆ ಬಾಬಾರವರನ್ನ ಗಾಯನ ಮಾಡ್ತಿದ್ರಿ, ಅವರ ಮಹಿಮೆಯನ್ನ ಮಾಡ್ತಿದ್ರಿ, ಅವರ ಕರ್ತವ್ಯಗಳನ್ನ ನೆನಪು ಮಾಡ್ಕೊಳ್ತಾ ಇದ್ರಿ. ಉಸ್ ಏಕ್ ಬಾಪ ಗಾಯನ್ ಹೇ. ಹೀಗೆ ಒಬ್ಬ ತಂದೆಯದ್ದೇ ಗಾಯನ ಇರೋದು. ಅವ್ಯಭಿಚಾರಿ, ಬಾಬಾ ಹೇಳ್ತಾರೆ ಅವ್ಯಭಿಚಾರಿ ನೆನಪಿನಲ್ಲಿ ಇರ್ಬೇಕು. ತಂದೆಯ ಮಹಿಮೆಯನ್ನೇ ಗಾಯನ ಮಾಡ್ತಾ ಇರ್ಬೇಕು. ಬಾಪ್ ಆಕರ್ ತುಮ್ ಬಚ್ಚೋं को आपे ही ಪಡಾತೆ ಹೇ. ತಾವು ಶಿವಬಾಬಾ ಸ್ವತಃ ತಾವೇ ಬಂದು ತಾವು ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. ತುಮ್ಮೆ ಕುಚ್ಚು ಪ್ರಶ್ನೆ ಪೂಚ್ನೆ ಕಿ ದರ್ಕಾರಿ ನಹಿ ಹೇ. ಸ್ವತಃ ಭಗವಂತನೇ ಬಂದು ಓದಿಸ್ತಾ ಇದ್ದಾರೆ ಅಂದ್ಮೇಲೆ ನಿಮ್ಗೆ ಇನ್ನು ಯಾವ ಪ್ರಶ್ನೆಗಳು ಬರುವ ಅವಶ್ಯಕತೆನೇ ಇಲ್ಲ. ಚಕ್ರ ಸ್ಮೃತಿ ಮೇ ರಹನಾ ಚಾಹಿಯೆ. ಇಡೀ ನಾಟಕದ ಚಕ್ರ ಸ್ಮೃತಿಯಲ್ಲಿ ಇರ್ಬೇಕಾಗಿದೆ. ಎಲ್ಲರವರವರ ಪಾತ್ರ ಮಾಡ್ತಿದ್ದಾರೆ, ಸರಿಯಾಗಿ ಅಕ್ಯುರೇಟ್ ಆಗಿ ಮಾಡ್ತಿದ್ದಾರೆ. ಇನ್ನು ಎಲ್ಲಿ ಪ್ರಶ್ನೆ ಬರ್ಬೇಕು ಅಂತ ಬಾಬಾ ಕೇಳ್ತಾರೆ. ಸಮझाना चाहिए जैसे हम माया पर जीत पाते हैं और फिर हार खाते हैं. ಹೇಗೆ ಬಾಬಾ ಹೇಳ್ತಿದ್ದಾರೆ, ತಿಳ್ಕೊಂಡಿದ್ರಿ ನಾವು ಹೇಗೆ ಮಾಯೆ ಮೇಲೆ ಜಯ ಗಳಿಸ್ತೇವೆ, ಮತ್ತೆ ಮಾಯೆಯಿಂದ ಹೇಗೆ ಸೋತೋಗ್ತೇವೆ, ಯಾವ ಸಮಯದಲ್ಲಿ ಜಯ ಗಳಿಸ್ತೇವೆ, ಯಾವ ಸಮಯದಲ್ಲಿ ಸೋತೋಗ್ತೇವೆ ಎಲ್ಲ ತಿಳ್ಕೊಂಡಿದ್ರಿ. ಬಾಬ್ ಸಮझाते हैं हर हार खाने में से 100 गुण दंड ಪಡ್ ಜಾಯಂಗೆ. ಹೀಗೆ ಬಾಬಾ ಹೇಳ್ತಾರೆ, ಮಾಯೆಗೆ ಸೋತೋಗ್ತೀರಂದ್ರೆ ಸೋತೋಗೋದ್ರಿಂದ ಕೂಡ ನಿಮ್ಗೆ 100ರಷ್ಟು ಶಿಕ್ಷೆ ಆಗೋದಿದೆ. ಅದಕ್ಕಾಗಿ ಮಾಯೆಗೆ ಸೋಲ್ಬೇಡಿ. ಬಾಬ್ कहते हैं सतगुरु की निंदा नहीं कराओ नहीं तो ಟೋರ್ ನಾ ಪಾಯಂಗೆ. ಬಾಬಾ ಕೂಡ ಹೇಳ್ತಾರೆ, ಸದ್ಗುರುವಿನ ನಿಂದನೆ ಆಗುವಂತ ಯಾವುದೇ ಕರ್ತವ್ಯವನ್ನ ಮಾಡ್ಬೇಡಿ, ಇಲ್ಲಾಂದ್ರೆ ಪದವಿ ಕಡಿಮೆ ಆಗುತ್ತೆ, ಪದವಿ ಸಿಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಈ ಸತ್ಯನಾರಾಯಣ ಕಿ ಕಥಾ ಹೇ, ಇಸ್ಕೋ ಕೊಯಿ ನಹಿ ಜಾನ್ತೆ. ಇದು ಸತ್ಯನಾರಾಯಣನ ಕಥೆ ಆಗಿದೆ. ಸ್ವತಃ ಭಗವಂತನೇ ಕುಳಿತು ಓದಿಸ್ತಾ ಇದ್ದಾರೆ. ಇದನ್ನ ಯಾರು ಕೂಡ ತಿಳ್ಕೊಂಡಿಲ್ಲ. ಗೀತಾ ಅಲಗ್ ಸತ್ಯನಾರಾಯಣ ಕಿ ಕಥಾ ಅಲಗ್ ಕರ್ ದಿಯಾ ಹೇ. ಹೀಗೆ ಬಾಬಾ ಹೇಳ್ತಾರೆ, ಭಕ್ತಿಯಲ್ಲಿ ಗೀತೆನೇ ಬೇರೆ, ಸತ್ಯನಾರಾಯಣನ ಕಥೆನೇ ಬೇರೆ ಅಂತೇಳಿ ಬೇರೆ ಬೇರೆ ಮಾಡಿದ್ದಾರೆ. ಆದ್ರೆ ಬಾಬಾ ಹೇಳ್ತಾರೆ, ಗೀತೆನ ಅಂದ್ರೂ ಒಂದೇ, ಸತ್ಯನಾರಾಯಣ ಕಥೆ ಅಂದ್ರೂ ಒಂದೇ ಆಗಿದೆ. ನರ್ಸೆ ನಾರಾಯಣ ಬನ್ನಿಕಿಲಿ ಗೀತಾ ಹೇ. ನರನಿಂದ ನಾರಾಯಣರಾಗುವಂತ ಗೀತೆ ಇದು, ಸತ್ಯನಾರಾಯಣನ ಕತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಾಬ್ कहते हैं हम तुमको नरसे नारायण बनने की कथा सुनाता हूँ, इसको गीता भी कहते ಅಮರ್ ಅಮರನಾಥ್ ಕಿ ಕಥಾ ಬಿ ಕಹೆಂಗೆ. ಹೀಗೆ ಬಾಬಾ ಹೇಳ್ತಾರೆ, ಇದಕ್ಕೆ ಸತ್ಯನಾರಾಯಣನ ಕತೆ ಅಂತನಾದ್ರೆ ಹೇಳಿ, ಗೀತೆ ಅಂತನಾದ್ರೆ ಹೇಳಿ, ಅಮರ ಕತೆ ಅಂತನಾದ್ರೆ ಹೇಳ್ರಿ, 3ನೇ ನೇತ್ರದ ಕತೆ ಅಂತನಾದ್ರೆ ಹೇಳಿ, ಎಲ್ಲವೂ ಒಂದೇ ಅಂತ ಹೇಳಿ ಬಾಬಾ ಹೇಳ್ತಾರೆ. ಅಬ್ यह भी जानते हो हम देवता बनते हैं तो गुण भी जरूर होना चाहिए. ಈಗ ನಾವು ದೇವತೆಗಳಾಗ್ತಾ ಇದೀವಿ ಅಂದ್ಮೇಲೆ ಅವಶ್ಯವಾಗಿ ಗುಣಗಳು ಕೂಡ ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. इस सृष्टि कोई की भी इस सृष्टि में कोई भी चीज सदा कायम नहीं है. ಈ ಜಗತ್ತಲ್ಲಿ, ಈ ಸೃಷ್ಟಿಯಲ್ಲಿ ಯಾವ ವಸ್ತು ಸದಾ ಕಾಲಕ್ಕಾಗಿ ಇರೋದಲ್ಲ, ಶಾಶ್ವತ ಅಲ್ಲ. ಸದಾ ಕಾಯಂ ತೋ ಏಕ್ ಶಿವ ಬಾಬಾ ಹಿ ಹೇ, ಬಾಕಿ ತೋ ಸಬ್ಕೋ ನೀಚೆ ಆನಾ ಹಿ ಹೇ. ಬಾಬಾ ಹೇಳ್ತಾರೆ, ಸದಾ ಕಾಲಕ್ಕಾಗಿ ಅದೇ ರೀತಿಯಾಗಿರುವವರು ಶಿವಬಾಬಾ ಒಬ್ರೆ. ಉಳಿದವರು ನೀವು ಸದಾನೇ ಇರ್ತೀರಿ, ಶಾಶ್ವತನೇ, ಅಮರರೇ, ಆದ್ರೆ ಕೆಳಗಿಳಿತೀರಿ. ಪ್ರಕೃತಿನೂ ಶಾಶ್ವತನೇ, ಆದ್ರೆ ಅದನ್ನು ತಮೋ ಪ್ರಧಾನ ಆಗತ್ತೆ. ಆತ್ಮನು ಶಾಶ್ವತನೇ, ಆದ್ರೆ ಅವರು ಕೆಳಗಿಳಿತಾರೆ, ತಮೋ ಪ್ರಧಾನ ಆಗ್ತಾರೆ, ಚೇಂಜ್ ಆಗ್ತಾರೆ. ಚೇಂಜ್ ಆಗದೆ ಇರೋರು ಅಂದ್ರೆ ಒಬ್ಬ ಶಿವಬಾಬಾ ಮಾತ್ರ. ಪರಂತು ಯಹ ಬಿ ಸಂಗಮ್ ಪರ್ ಆತೆ ಹೇ. ಶಿವಬಾಬಾರವರು ಇದೇ ಸಂಗಮಿಗದಲ್ಲಿ ಬರ್ತಾರೆ. ಸಬಿಕೋ ವಾಪಸ್ ಲೇ ಜಾತೆ, ಎಲ್ಲರನ್ನ ಮತ್ತೆ ವಾಪಸ್ ಮನೆ ಕರ್ಕೊಂಡು ಹೋಗ್ತಿದ್ದಾರೆ. ಪುರಾನಿ ದುನಿಯಾ ಕಿ ಆತ್ಮೋ ಕೋ ನಯಿ ದುನಿಯಾ ಮೇ ಲೇ ಜಾನೆ ಕೆ ಲಿಯೆ ಕೋಯಿ ತೋ ಚಾಹಿಯೇನಾ. ಹೀಗೆ ಹಳೇ ಜಗತ್ನಲ್ಲಿರೋರ್ನ ಹೊಸ ಜಗತ್ನಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಯಾರಾದ್ರೂ ಬೇಕಲ್ವಾ ಅಂತ ಬಾಬಾ ಹೇಳ್ತಾರೆ. ಅದಕ್ಕಾಗಿ ನಾನು ಮಾತ್ರ ಚೇಂಜ್ ಆಗೋದೆ, ಎಲ್ಲರನ್ನ ಹೊಸ ಜಗತ್ತಿಗೆ ಕರ್ಕೊಂಡು ಹೋಗ್ಲಿಕ್ಕೆ ನಾನು ಹೇಗಿದ್ದೀನಿ ಅದೇ ರೀತಿ ಇರ್ತೇನೆ, ಎಂದೂ ಚೇಂಜ್ ಆಗೋದಿಲ್ಲ, ಕೆಳಗೆ ಇಳಿಯೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ತೋ ಡ್ರಾಮಾಕ್ಕೆ ಅಂದರ್ ಯಸಬ್ ರಾಜ್ ಹೇ. ನಾಟಕದಲ್ಲಿ ಈ ಎಲ್ಲಾ ರಹಸ್ಯಗಳಿದಾವೆ. ಬಾಬಾ ಮಾತ್ರ ಚೇಂಜ್ ಆಗೋದಿಲ್ಲ, ಎಲ್ಲರೂ ಬದಲಾಗ್ತಾರೆ. ಬಾಬ್ ಆಕರ್ ಪವಿತ್ರ ಬನಾತೆ ಹೇ. ಕೊಯಿ ಬಿ ದೇಹದಾರಿ ಕೋ ಭಗವಾನ್ ನಹಿ ಕಹಾ ಜಾ ಸಕ್ತಾ. ಯಾವುದೇ ದೇಹದಾರಿಗಳಿಗೆ ಭಗವಂತ ಅಂತೇಳಿ ಹೇಳೋದಿಲ್ಲ.
इस समय बाप समझाते हैं आत्मा के पंख टूटे 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 हुए है तो उड़ नहीं सकते. ಈ ಸಮಯದಲ್ಲಿ ಆತ್ಮದ ರೆಕ್ಕೆಗಳು ಕಟ್ಟಾಗಿದ್ದಾವೆ, ಆರ್ಲಿಕ್ಕೆ ಆಗ್ತಾ ಇಲ್ಲ. ಹೀಗೆ ಮಾಯ ರಾವಣ, ಬಾಬಾ ಹೇಳ್ತಾರಲ್ಲ, ರೆಕ್ಕೆಗಳನ್ನ ತುಂಡು ಮಾಡಲಾಗಿದೆ, ಕಟ್ ಮಾಡಲಾಗಿದೆ. ಬಾಪ್ ಆಕರ್ ಜ್ಞಾನ ಯೋಗಕ್ಕೆ ಪಂಕ್ ದೇತೆ ಹೇ. ಬಾಬಾರವರು ಈಗ ಜ್ಞಾನ ಮತ್ತು ಯೋಗದ ರೆಕ್ಕೆಗಳನ್ನ ಕೊಡ್ತಿದ್ದಾರೆ. ಆ ಎರಡರ ಆಧಾರದಿಂದ ನೀವು ಮನೆಗೆ ಹೋಗ್ಲಿಕ್ಕೆ ಹಾರುವವರಾಗ್ತೀವಿ. ಯೋಗ ಬಲ್ಸೆ ತುಮಾರೆ ಪಾಪ ಭಸ್ಮ ಹೋ ಜಾಯಂಗೆ, ಪುಣ್ಯ ಆತ್ಮ ಬಂದ್ ಜಾಯಂಗೆ. ಯೋಗದಿಂದಲೇ ನಿಮ್ಮ ಆತ್ಮನಲ್ಲಿರುವ ಪಾಪಗಳೆಲ್ಲ ಭಸ್ಮ ಆಗತ್ತೆ. ಆಗ ನೀವು ಪುಣ್ಯ ಆತ್ಮರಾಗ್ತೀರಿ ಅಂತ ಬಾಬಾ ತಿಳಿಸ್ತಾರೆ. ಪೆಹಲೆ ಪೆಹಲೆ ತೋ मेहनत भी करनी चाहिए, इसलिए बाप कहते हैं मामे कम याद करो, ಚಾರ್ಟ್ ರಖೋ. ಮೊದಲು ಪರಿಶ್ರಮ ಪಡ್ಬೇಕಾಗಿದೆ. ಇಷ್ಟೊಂದು ರಾವಣನ ಅವಗುಣಗಳಿದ್ದಾವೆ, ಆತ್ಮ ಇಷ್ಟು ಪತಿತ ಆಗಿದೆ. ಈಗ ಪಾವನಾಗ್ಲಿಕ್ಕೆ ಪರಿಶ್ರಮ ಪಡ್ಬೇಕು. ಅದಕ್ಕಾಗಿ ನೆನಪಿನ ಚಾರ್ಟ್ ಅನ್ನ ಇಡಿ ಅಂತ ಬಾಬಾ ಹೇಳ್ತಾರೆ. ಜಿತನ चार्ट अच्छा होगा वहाँ लिखेंगे और उनको ಖುಷಿ ರಹೆ ಹೋಗಿ. ಬಾಬಾ ಕೂಡ ಹೇಳ್ತಿದ್ದಾರೆ, ಯಾರ್ದು ಚಾರ್ಟ್ ಚೆನ್ನಾಗಿರುತ್ತೆ ಅವರು ಬಹಳ ಖುಷಿಯಲ್ಲಿರ್ತಾರೆ. ಬಾಬಾ ಹೇಳ್ತಾರೆ, ಚಾರ್ಟ್ ಇಡುವಂತವ್ರು ಹೆಚ್ಚು ಚಾರ್ಟ್ ಚೆನ್ನಾಗಿದೆ ಅಂದ್ರೆ ಅವ್ರು ಖುಷಿಯಲ್ಲಿ ಕೂಡ ಇರ್ತಾರೆ. ಅಭಿ ಸಭಿ मेहनत करते हैं, चार्ट नहीं लिखते हैं तो योग का ಜೌಹಾರ್ ನಹಿ ಬರ್ತಾ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಯಾರು ಪರಿಶ್ರಮ ಪಡ್ತಾ ಇಲ್ಲ, ಯಾರು ಯೋಗದ ಚಾರ್ಟ್ ಇಡ್ತಾ ಇಲ್ಲ, ಬಾಬಾ ಹೇಳ್ತಾರೆ ಅವ್ರಿಗೆ ಯೋಗದ ಹರಿತ ತುಂಬೋದಿಲ್ಲ. ಚಾರ್ಟ್ ಲಿಖನೆ ಮೇ ಫಾಯ್ದಾ ಹೈ ಬಹುತ್. ಚಾರ್ಟ್ ಇಡೋದ್ರಿಂದ ಹೆಚ್ಚು ಲಾಭ ಇದೆ ಅಂತ ಬಾಬಾ ಹೇಳ್ತಾರೆ. ಯೋಗದ ಚಾರ್ಟ್ ಇಡೋದ್ರಿಂದ ಹೆಚ್ಚು ಲಾಭ ಇದೆ. ಚಾರ್ಟ್ ಕೆ ಸಾಥ್ ಪಾಯಿಂಟ್ಸ್ ಬಿ ಚಾಯಿ. ಹೀಗೆ ಬಾಬಾ ಹೇಳ್ತಾರೆ, ಚಾರ್ಟಿನ ಜೊತೆಗೆ ಜ್ಞಾನದ ಪಾಯಿಂಟ್ಸ್ ಕೂಡ ಬುದ್ಧಿಯಲ್ಲಿ ಇರ್ಬೇಕಾಗಿದೆ. ಚಾರ್ಟ್ ಮೇ ತೋ ದೋನೋ ಲಿಖೆಂಗೆ, ಸರ್ವಿಸ್ ಕರ್ನಿ ಅವ್ರು ಯಾದ್ ಕರ್ನಿ ಕಿ. ಬಾಬಾ ಹೇಳ್ತಿದ್ರ ಆ ಚಾರ್ಟ್ ನಲ್ಲಿ ಈಗ ಈ ಕಾಲಂ ಕೂಡ ಇಟ್ಕೊಳ್ಳಿ, ಎಷ್ಟು ಸೇವೆ ಮಾಡಿದೀವಿ, ಎಷ್ಟು ನೆನಪಿನಲ್ಲಿದ್ದೀವಿ ಅನ್ನುವಂಥದ್ದು ಈ 2 ಪಾಯಿಂಟ್ ಇರ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. पुरुषार्थ ऐसा करना है जो पिछाड़ी में कोई भी चीज याद ना आए. ಪುರುಷಾರ್ಥ ಹೇಗ್ ಮಾಡ್ಬೇಕು, ಅಂತಿಮದಲ್ಲಿ ಯಾವ ವಸ್ತು ಕೂಡ ನೆನಪಿಗೆ ಬರಬಾರ್ದು. ಶರೀರ ಬಿಡುವ ಸಮಯದಲ್ಲಿ ಯಾವ ವಸ್ತು ನೆನಪು ಬರಬಾರ್ದು, ಕೇವಲ ಒಬ್ಬ ತಂದೆ ನೆನಪು ಮಾತ್ರ ಬರ್ಬೇಕು. ಅಂತ ಪುರುಷಾರ್ಥ ಮಾಡಿ. ಅಪನೆಗೂ ಆತ್ಮ ಸಮಜ್ ಪುಣ್ಯ ಆತ್ಮ ಬಂಜಾಯ್. ಹೀಗೆ ಬಾಬಾ ಹೇಳ್ತಾರೆ, ತಮ್ಮನ್ನ ಆತ್ಮ ಅಂತ ಹೇಳಿ ತಿಳ್ಕೊಂಡು ಆತ್ಮ ಅಂತ ಹೇಳಿ ನೆನಪು ಮಾಡ್ತಾ ಪುಣ್ಯ ಆತ್ಮರಾಗಿ ಯಹ ಮೆಹನತ್ ಕರ್ನೆ ಹೇ. ಈ ಪುರುಷಾರ್ಥ, ಈ ಪರಿಶ್ರಮ ಪಡ್ಬೇಕಾಗಿದೆ, ಪುಣ್ಯಾತ್ಮರಾಗ್ಬೇಕು ಅಂತೇಳಿ ಬಾಬಾ ತಿಳಿಸಿದ್ರು. ओम शांति. मीठे मीठे सिकलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, ಏಕಾಂತ ಮೇ ಜ್ಞಾನ ಕಾ ಮನನ ಚಿಂತನ್ ಕರ್ನಾ ಹೇ. ಏಕಾಂತದಲ್ಲಿ ಜ್ಞಾನದ ಮನನ ಚಿಂತನ ಮಾಡಬೇಕು. ನೆನಪಿನ ಯಾತ್ರೆಯಲ್ಲಿದ್ದು ಮಾಯೆ ಮೇಲೆ ಜಯ ಗಳಿಸಿ ಕರ್ಮಾತೀತ ಸ್ಥಿತಿಯನ್ನು ಹೊಂದಬೇಕಾಗಿದೆ. ನೆನಪಿನ ಯಾತ್ರೆಯಲ್ಲಿದ್ದು ಮಾಯೆ ಮೇಲೆ ಜಯ ಗಳಿಸಿ ಕರ್ಮಾತೀತ ಸ್ಥಿತಿಯನ್ನು ಹೊಂದಬೇಕಾಗಿದೆ. ಬಾಬಾ 2ನೇ ಪಾಯಿಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ, ಯಾರಿಗಾದರೂ ಜ್ಞಾನವನ್ನ ತಿಳಿಸುವ ಸಮಯದಲ್ಲಿ ಜ್ಞಾನ ತಿಳಿಸುವ ಸಮಯದಲ್ಲಿ
ಬುದ್ಧಿಯಲ್ಲಿರಲಿ, ನಾವು ಆತ್ಮಗಳು ನಮ್ಮ ಸಹೋದರರಿಗೆ ಜ್ಞಾನವನ್ನ ತಿಳಿಸುತ್ತೇನೆ. ನಾವು ಆತ್ಮಗಳು ನಮ್ಮ ಸಹೋದರರಿಗೆ ಜ್ಞಾನವನ್ನ ತಿಳಿಸುತ್ತೇವೆ. ನಾಮ ರೂಪ ದೇಹ ಎಲ್ಲವೂ ಮರೆತು ಹೋಗಲಿ. ನಾಮ ರೂಪ ದೇಹ ಎಲ್ಲವೂ ಮರೆತು ಹೋಗಲಿ. ಪಾವನರಾಗುವ ಪ್ರತಿಜ್ಞೆ ಮಾಡಿ ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗಬೇಕಾಗಿದೆ. ಪಾವನರಾಗುವ ಪ್ರತಿಜ್ಞೆ ಮಾಡಿ ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗಬೇಕಾಗಿದೆ. ಬಾಬಾ ವರದಾನ ಹೇಳ್ತಿದ್ದಾರೆ, ಸ್ವಯಂನ ಪ್ರತಿ ಇಚ್ಛಾ ಮಾತ್ರ ಅವಿದ್ಯಾಗಿ ತಂದೆಯ ಸಮಾನ. ಸ್ವಯಂನ ಪ್ರತಿ ಇಚ್ಛಾ ಮಾತ್ರಂ ಅವಿದ್ಯಾಗಿ ತಂದೆಯ ಸಮಾನ. ಅಖಂಡ ದಾನಿ ಪರೋಪಕಾರಿ ಭವ. ಅಖಂಡ ದಾನಿ ಪರೋಪಕಾರಿ ಭವ. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ, ಹೀಗೆ ಬ್ರಹ್ಮ ತಂದೆಯು ಸ್ವಯಂನ ಸಮಯವು ಸೇವೆಯಲ್ಲಿ ಕೊಟ್ಟರು. ಸ್ವಯಂ ನಿರ್ಮಾಣರಾಗಿ ಮಕ್ಕಳಿಗೆ ಮಾನ್ಯತೆ ಕೊಟ್ಟರು. ಕಾಮದ ಹೆಸರಿನ ಪ್ರಾಪ್ತಿಯ ತ್ಯಾಗವನ್ನು ಮಾಡಿದರು. ಬಾಬಾ ಹೇಳ್ತಾರೆ, ಬ್ರಹ್ಮ ತಂದೆಯನ್ನ ನೋಡಿ ಸ್ವಯಂ ಸಮಯ ಅಥವಾ ಸೇವೆಗಾಗಿನೇ ಕೊಟ್ಟು ತಮ್ಮ ವೈಯಕ್ತಿಕ ಸಮಯವನ್ನು ಕೂಡ ಸೇವೆಗಾಗಿ ತೊಡಗಿಸಿದ್ರು. ಸ್ವಯಂ ನಿರ್ಮಾಣರಾದ್ರು, ನಮ್ರರಾದ್ರು, ಮಕ್ಕಳನ್ಗೆ ಎಷ್ಟೊಂದು ಗೌರವ ಕೊಟ್ರು, ಮಕ್ಕಳನ್ನೇ ಮುಂದೆ ಇಟ್ರು. ಅವ್ರಿಗೆ ಯಾವುದೇ ಕಾಮದ ಹೆಸರನ್ನ ಇಟ್ಕೊಳ್ಳಿಲ್ಲ. ಹೆಸರು ನಂದು ಬರ್ಬೇಕಂತ ಹೇಳಿ ಅದರದ್ದು ಹೆಸರಿನ ತ್ಯಾಗವನ್ನು ಕೂಡ ಮಾಡಿದ್ರು. ಹೆಸರು, ಮರ್ಯಾದೆ, ಸ್ಥಾನ ಎಲ್ಲದರಲ್ಲೂ ಪರೋಪಕಾರಿಗಳಾದ್ರು. ಸಮಯನೂ ಬಿಟ್ಕೊಟ್ರು, ಹೆಸರನ್ನು ಬಿಟ್ಕೊಟ್ರು, ಮರ್ಯಾದೆಗಳು ಬಿಟ್ಕೊಟ್ರು, ಸ್ಥಾನನೂ ಬಿಟ್ರು. ಹಾಗಾಗಿ ಎಷ್ಟೊಂದು ಪರೋಪಕಾರಿಯಾದ್ರು. ತಮ್ಮನ್ನು ತ್ಯಾಗ ಮಾಡಿ ಅನ್ಯರ ಹೆಸರು ಮಾಡಿದ್ರು. ತಮ್ಮ ಹೆಸರು ಬರದಂತೆ ಬೇರೆಯವರ ಹೆಸರು ಬರುವ ಹಾಗೆ ತಮ್ಮ ಹೆಸರಿನ ತ್ಯಾಗನೂ ಮಾಡಿದ್ರು. ಸ್ವಯಂವನ್ನು ಸದಾ ಸೇವಾಧಾರಿಯಾಗಿಟ್ಕೊಂಡ್ರು. ತಮ್ಮನ್ನ ತಾವು ಹೆಸರು ಬರ್ಬೇಕಂತ ಎಂದೂ ಬಯಸ್ಲಿಲ್ಲ. ನಾನು ಕೇವಲ ಸೇವಾಧಾರಿ ಅಂತ ಹೇಳಿ ತಿಳ್ಕೊಂಡ್ರು. ತಮ್ಮನ್ನ ಸೇವೆಗಾಗಿನೇ ನಿಮಿತ್ತ ಮಾಡ್ಕೊಂಡ್ರು. ಮಕ್ಕಳನ್ನ ಮಾಲೀಕರನ್ನಾಗಿ ಮಾಡಿದ್ರು. ತಮ್ಮೆಲ್ಲ ಆಸ್ತಿಗೆ ಯಜ್ಞಕ್ಕಾಗಿ ಸಮರ್ಪಿಸಿ ಆ ಯಜ್ಞಕ್ಕಾಗಿ ಮಕ್ಕಳನ್ನಲ್ಲಿ ಮಾಲೀಕರನ್ನಾಗಿ ಮಾಡಿದ್ರು. ಸ್ವಯಂ ಸುಖ ಮಕ್ಕಳ ಸುಖದಲ್ಲೇ ಎಂದು ತಿಳಿದರು. ಸ್ವಯಂನ ಸುಖ ಎಲ್ಲಿದೆ ಅಂದ್ರೆ ಮಕ್ಕಳ ಸುಖದಲ್ಲಿದೆ. ಮಕ್ಕಳ ಸುಖದಲ್ಲಿದ್ರೆ ನನಗೆ ಸುಖ ಅಂತೇಳಿ ಈ ರೀತಿ ತಿಳ್ಕೊಂಡಿದ್ರು ಬ್ರಹ್ಮ ತಂದೆ. ಇಂಥ ತಂದೆಯ ಸಮಾನ ಇಚ್ಛಾ ಮಾತ್ರಂ ಅವಿದ್ಯ ಅರ್ಥಾತ್ ಮಸ್ತ್ ಫಕೀರ್ ಭಿಕಾರಿಗಳಾಗಿ ಅಖಂಡ ದಾನಿ ಪರೋಪಕಾರಿಯಾಗ್ರಿ. ಹೀಗೆ ಬ್ರಹ್ಮ ತಂದೆಯ ಸಮಾನ ಸ್ವಯಂನ ಇಚ್ಛಾ ಮಾತ್ರ ಅವಿದ್ಯೆ ಆಗ್ರಿ. ಸ್ವಂತಕ್ಕಾಗಿ ಯಾವ್ದನ್ನ ಇಚ್ಛೆ ಇಟ್ಕೊಳ್ಬೇಡಿ ಅಂತ ಬಾಬಾ ಹೇಳ್ತಾರೆ. ಎಲ್ಲನೂ ಬೇರೆಯವ್ರಿಗಾಗಿ ಅನ್ಯ ಆತ್ಮಗಳಿಗಾಗಿ ಮಾಡ್ತಾ ಹೋಗಿ. ಹಾಗಾಗಿ ಬ್ರಹ್ಮ ತಂದೆಯ ಸಮಾನ ಮಸ್ತ್ ಫಕೀರಾಗಿ ಅಂದ್ರೆ ಭಿಕಾರಿಯಾಗಿ ಸರ್ವಸ್ವನೇ ಶಿವಬಾಬಾ ಆಗಿದ್ದಾರೆ. ಎಲ್ಲ ತಂದೆನೇ ನನ್ಗೆ ದೊಡ್ಡ ಆಸ್ತಿ ಅಂತ ಹೇಳಿ ತಿಳ್ಕೊಳ್ಳಿ. ಅಖಂಡ ದಾನಿ ಆಗ್ರಿ, ಪರೋಪಕಾರಿ ಆಗ್ರಿ. ಈಗ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ತೀವ್ರ ಗತಿ ಬರುತ್ತೆ. ಯಾರು ಈ ರೀತಿಯಾಗಿ ತಿಳ್ಕೊಳ್ತಾರೋ ಆವಾಗ ನಿಮ್ಮ ವಿಶ್ವ ಕಲ್ಯಾಣ ಮಾಡ್ಬೇಕನ್ನುವಂತ ಕಾರ್ಯ ಇದೆಯಲ್ಲ ಅದ್ರಲ್ಲೂ ತೀವ್ರತೆ ಅವಾಗ ಬರುತ್ತೆ. ಇಚ್ಛೆಗಳಿದ್ದಲ್ಲಿ ಯಾವುದೇ ತೀವ್ರತೆ ಬರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕೇಸ್ ಮತ್ತು ಕಿಸೆ ಅಥವಾ ಕತೆ ಸಮಾಪ್ತಿಯಾಗಿ ಬಿಡಲಿ. ಬಾಬಾ ಹೇಳ್ತಿದ್ದಾರೆ, ಕೇಸ್ ಮತ್ತು ಕಿಸೆ ಖಾಲಿ ಆಗ್ಬಿಡ್ಬೇಕು, ಸಮಾಪ್ತಿ ಆಗ್ಬೇಕು, ಏನು ಇಲ್ಲದವರಾಗ್ಬಿಡಿ, ಬೆಕ್ಕರಾಗ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ರೀತಿ ಅಖಂಡ ದಾನಿ ಪರೋಪಕಾರಿ ಆಗ್ರಿ. ಬಾಬಾ ಸ್ಲೋಗನ್ ಅಲ್ಲಿ ತಿಳಿಸ್ತಾ ಇದ್ದಾರೆ,
ಗುಣ ಜ್ಞಾನ ಗುಣ ಮತ್ತು ಧಾರಣೆಯಲ್ಲಿ ಸಿಂಧು ಸಿಂಧು ಆಗಿ ಸ್ಮೃತಿಯಲ್ಲಿ ಬಿಂದು ಆಗಿ. ಜ್ಞಾನ ಗುಣ ಧಾರಣೆಯಲ್ಲಿ ಸಿಂಧು ಆಗಿ ಸ್ಮೃತಿಯಲ್ಲಿ ಬಿಂದು ಆಗಿ. ಓಂ ಶಾಂತಿ. ಮನಸಾ ಸೇವೆಗಾಗಿ ಬಾಬಾ ಪಾಯಿಂಟ್ಸ್ ಹೇಳ್ತಿದ್ದಾರೆ. ಈಗ ನೀವು ಮಕ್ಕಳು ತಮ್ಮ ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪದ ಮೂಲಕ ಸಕಾಶ ಕೊಡಿ. ಶ್ರೇಷ್ಠ ಮತ್ತು ಶಕ್ತಿಶಾಲಿಯಾಗಿರುವ ಸಕಾಶವನ್ನೇ ಕೊಡಬೇಕು. ಬಲಹೀನರಿಗೆ ಬಲ ಕೊಡಿ. ತಮ್ಮ ಪುರುಷಾರ್ಥದ ಸಮಯ ಇನ್ನೊಬ್ಬರಿಗೆ ಸಹಾಯ ಕೊಡೋದ್ರಲ್ಲಿ ತೊಡಗಿಸಿ. ಬಾಬಾ ಹೇಳ್ತಾರೆ ನನ್ಗಾಗಿ ಸಮಯ ಬೇಕು, ನನ್ಗಾಗಿ ಇರ್ಬೇಕಲ್ಲ. ಬಾಬಾ ಹೇಳ್ತಾರೆ ಬಲೆ ಅವಶ್ಯಕತೆ ಬಂದ್ರೆ ನಿಮ್ಮ ಸಮಯನ ತೆಗೆದು ಬಿಟ್ಟಾಕಿ ಬೇರೆಯವ್ರಿಗೆ ಸಹಾಯ ಕೊಡೋದ್ರಲ್ಲಿ ಸಮಯವನ್ನ ಕೊಡಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಹೆಚ್ಚು ನಾನ್ ಮಾಡ್ಕೊಂಡಾದ್ಮೇಲೆ ಬೇರೆಯವ್ರಿಗೆ ಸಹಯೋಗ ಅಲ್ಲ, ನಮ್ಮದು ನಿಲ್ಸ್ಕೊಂಡ್ರು ಪರವಾಗಿಲ್ಲ, ಬೇರೆಯವ್ರಿಗಾಗಿ ಸಹಯೋಗವನ್ನ ಕೊಡೋರಾಗ್ರಿ ಅಂತ ಸಹಯೋಗ ಕೊಡ್ರಿ ಅಂತ ಬಾಬಾ ಹೇಳ್ತಾರೆ. ಇನ್ನೊಬ್ಬರಿಗೆ ಸಹಯೋಗ ಕೊಡುವುದು ಅರ್ಥಾತ್ ತಮ್ಮನ್ನು ಜಮಾ ಮಾಡ್ಕೊಳ್ಳೋದು. ಎಷ್ಟೆಷ್ಟು ಬೇರೆಯವ್ರಿಗಾಗಿ ಸಹಯೋಗ ಕೊಡ್ಲಿಕ್ಕೆ ಹೆಚ್ಚು ಸಮಯ ಕೊಡ್ತೀವಿ ಅದ್ರ ಅರ್ಥ ಜಮಾ ಆಗ್ತಾ ಇದೆ. ಸ್ವಯಂ ಆಗಿ ಮಾಡ್ಕೊಳ್ತಿದ್ರಿ, ಸ್ವಯಂಗಾಗಿ ಹೆಚ್ಚು ಸಮಯನ ಕೊಡ್ತಿದ್ದೀರಿ ಅಂದ್ರೆ ಅರ್ಥ ಅಲ್ಲಿ ಜಮಾ ಆಗ್ತಾ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಬಾಬಾ ತಿಳಿಸ್ತಾರೆ ಈಗ ಇಂಥ ಅಲೆ ಹರಡಿಸಿ ಸೆಲೆಬ್ರೇಷನ್ ಅಲ್ಲ ಸೆಲೆಬ್ರೇಷನ್ ಕೊಡುವುದಾಗಿದೆ. ಕೊಡುವುದರಲ್ಲಿ ತೆಗೆದುಕೊಳ್ಳುವುದು ಸಮಾವೇಶ ಆಗಿದೆ. ಹೀಗೆ ಬಾಬಾ ಹೇಳ್ತಾರೆ ಯಾರ್ಯಾರಿಗೆ ಕೊಡ್ತಾ ಹೋಗ್ತಿರೋ ಅಷ್ಟು ಪಡ್ಕೊಳ್ಳೋದಾಗಿದೆ. ಕೊಡ್ದೇನೆ ನಿಮಗಾಗಿ ನೀವು ಮಾಡ್ಕೊಳ್ತಿದ್ರಂದ್ರೆ ಅದು ನಷ್ಟ ಮಾಡ್ಕೊಡೋದು ಅಂತ ಹೇಳಿ ಬಾಬಾ ಹೇಳ್ತಾರೆ. ಹಾಗಾಗಿ ಕೊಡುವುದ್ರಲ್ಲಿನೇ ತೆಗೆದುಕೊಳ್ಳೋದಿದೆ. ಹಾಗಾಗಿ ಬೇರೆಯವ್ರಿಗೆ ಎಷ್ಟು ಕೊಡ್ತೀರಿ ಅಷ್ಟು ನಿಮಗಾಗಿ ಜಮಾ ಆಗತ್ತೆ. ಸಹಯೋಗ ಆಗಿರ್ಬೋದು, ಸಮಯ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ತನು ಮನ ಧನ ಆಗಿರ್ಬೋದು, ಹೀಗೆ ಅನ್ಯರಿಗಾಗಿನೇ ಕೊಡ್ತಾ ಹೋಗಿ. ಇಷ್ಟು ಕೊಡುವರಾಗಿ ಅಂತೇಳಿ ಇಂಥ ಸಕಾಶ ಸೇವೆಯನ್ನ ಮಾಡಿ ಅಂತ ಹೇಳಿ ಬಾಬಾ ತಿಳಿಸಿದ್ರು. ಓಂ ಶಾಂತಿ. ಬಾಬಾರವ್ರ ಏನ್ ತಿಳಿಸ್ಕೊಟ್ರು?